सरस्वतीं व्यासं ततो जयमुदीरये। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। गुणगणनिलयं पतिं रमायाः जगदघदहनञ्च वासवीसूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधादिकान् गुरून् कुर्म श्रीकृष्णगीतायाः भाष्याद्युक्तार्थसंग्रह। आरुरुक्षोर्मुरेर्योगं कर्मकारणमुच्यते योगारूढस्य तस्यैव शमः कारणमुच्यते। 6ನೇ ಅಧ್ಯಾಯದ 3ನೇ ಶ್ಲೋಕ. ಆರುರುಕ್ಷೋಃ ಮುನೇಃ ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯ ಏವ ಶಮಃ ಕಾರಣಮುಚ್ಯತೆ. ಯೋಗಂ ಆರುರುಕ್ಷೋಃ ಮುನೇಃ ಕರ್ಮ ಕಾರಣಮುಚ್ಯತೆ. ಒಬ್ಬ ವ್ಯಕ್ತಿ ಯೋಗವನ್ನು ಸಾಧಿಸಬೇಕು ಅಂತ ಹೊರಟಿದ್ದಾನೆ. ಅವನೇನು ಕಾರಣ? ಸಾಧನ ಅಂದರೆ ಕರ್ಮ. ಯಾವುದು? ಕರ್ಮಣ್ಯೇವಾಧಿಕಾರಸ್ಯ ವಿಹಿತ ಕರ್ಮ, ನಿಷ್ಕಾಮ ಕರ್ಮ ಎಲ್ಲ ಸೇರಿಸ್ಕೋಬೇಕು. ಯೋಗಾರೂಢಸ್ಯ ತಸ್ಯ ಯೋಗ ಸಿದ್ಧನಾದ ಮೇಲೆ ಅವನಿಗೆ ಶಮಃ ಕಾರಣ ಮುಚ್ಯತೆ, ಶಮಃ ಸಾಧನವಾಗುತ್ತೆ ಅಂತ ಹೇಳಿ. ಅದು ಏನು ಎಂಬುದು ಸ್ಪಷ್ಟ ಹೇಳ್ತಾರೆ. ಇದಕ್ಕೊಂದು ಇಲ್ಲೊಂದು ವಿಶೇಷ ಅರ್ಥ, ಅಲ್ಲೊಂದು ವಿಶೇಷ ಅರ್ಥ ಹೇಳ್ತಾರೆ. ಅಂದರೆ ಯೋಗ ಸಿದ್ಧಿ ಹೊರತಕ್ಕಂಥವನು ಕರ್ಮ ಮಾಡಬೇಕು ಅಂದರೆ ಕರ್ಮಣ ಜ್ಞಾನ ಮಾತನೋತಿ ಅಂತ ಹೇಳಿರೋದ್ರಿಂದ ವಿಹಿತ ಕರ್ಮಾಚರಣೆಯನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡೋದೇ ಯೋಗಿ ಆಗೋದರ ಮೊದಲ ಲಕ್ಷಣ. ಇವು ಸಂಧ್ಯಾನು ಕೂಡ ಮಾಡಿರಲ್ಲ, ಯೋಗಕ್ಕೆ ಹೋಗಿ ಕೂತಿರ್ತಾರೆ. ಗೊತ್ತಾಯ್ತಾ? ಆಚರಣೆ ಮಾಡಲಿಕ್ಕೂ ಬಂದಿರೋದಿಲ್ಲ. ಅದು ಅರ್ಥ ಏನೋ, ಇದು ಯೋಗ ಅಲ್ಲ. ಇದು ಅರ್ಥ ಆಯ್ತು. ಯೋಗಾಸನದ ಯೋಗ ಫಿಸಿಕಲ್. ಅದು ಇದು ನಿಜವಾದ ಆಧ್ಯಾತ್ಮಿಕ ಯೋಗ ಅಂದರೆ ವಿಶೇಷವಾಗಿ ಈ ರೀತಿಯಾಗಿ ವಿಹಿತ ಕರ್ಮಗಳನ್ನು ನಿಯತಂ ಕುರು ಕರ್ಮತ್ವಂ ಕರ್ಮಜ್ಜಾಯೋ ಹ್ಯ ಕರ್ಮಣಃ ಕುರುಹುಂಸಚ ಕರ್ಮ ನಿಜಂ ನಿಯತಂ. ಈ ರೀತಿ ಕರ್ಮಾಚರಣೆ ಮಾಡಿದರೆ ಅದು ಯೋಗ ಸಿದ್ಧಿ ಅಂದರೂ ಒಂದೇ, ಜ್ಞಾನಸಿದ್ಧಿ ಅಂದರೂ ಒಂದೇ. ಅದಕ್ಕೆ ಕಾರಣ ಆಗುತ್ತೆ ಯೋಗ. ಒಂದು ಒಟ್ಟು ಫೈನಲ್ ಯೋಗ ಅಂದರೆ ಎರಡು ಒಂದೇ. ಯೋಗಾರೂಢಸ್ಯ ತಸ್ಯೈವ ಯೋಗ ಸಿದ್ಧನಾಗಿಬಿಟ್ಟ, ಆವಾಗ ಕರ್ಮ ಮಾಡಬೇಕು. ಆದರೆ ಶಮಃ ಕಾರಣ ಮುಚ್ಯತೆ, ವಿಶೇಷವಾಗಿ ಧ್ಯಾನಾದಿಗಳಿಗೆ ಗಮನ ಕೊಡಬೇಕು. ಗೊತ್ತಾಯ್ತಾ? ಧ್ಯಾನಾದಿಗಳು ಬರೋದು ಯಾವಾಗ? ಅಪರೋಕ್ಷ ಜ್ಞಾನ ಆದಮೇಲೆ. ಇಲ್ಲಿ ಜ್ಞಾನ ಅಂದರೆ ಯೋಗ ಅಂದರೆ ಅಪರೋಕ್ಷ ಜ್ಞಾನನೇ. ಆ ಸಿದ್ಧಿ ಆದಮೇಲೆ ಶಮ ಆದಷ್ಟು ಅವನು ಅದು ನೋಡಿ ಆ ಕಡೆ ಮನಸ್ಸು ಹೋಗ್ತಾ ಇರ್ತದೆ ನ್ಯಾಚುರಲಿ. ಶಮ ಮಾಡಿಕೊಂಡಿರಬೇಕು ಅಂತ ಹೇಳ್ತಾರೆ. ಶಮ ಅಂದರೆ ಧ್ಯಾನ. ಶಮದಮಾದಿ ಸಂಪತ್ತಿಯನ್ನು ವಿಶೇಷವಾಗಿ ಹೊಂದಿ ಆದಷ್ಟು ಧ್ಯಾನಕ್ಕೆ ಕೊಡ್ತಾನೆ. ಇಲ್ಲ ಪಾಠ ಬೇರೆ ಕೆಲಸ ಮಾಡೋದಿಲ್ಲ ಹೆಚ್ಚಾಗಿ. ಅದೆಲ್ಲ ವಿವರಣೆ ಕೊಡ್ತಾರೆ. ಈಗ ಕಿಯತ್ಕಾರಂ ಕರ್ಮ ಕರ್ತವ್ಯಮಿತ್ಯತಃ ಹಿಂದೆ ಹೇಳಿದ ಪ್ರಶ್ನೆನೇ. ಯದಾತೆ ಮೋಹಕಲ್ಯಾಣಂ ಬುದ್ಧಿರ್ವ್ಯತಿತರಿಷ್ಯಸಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲಾ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ ಹೇಳಿದ್ರಲ್ಲ. ಇನ್ನೊಂದು ರೂಪ ಹೇಳ್ತಾರೆ. ಆರುರುಕ್ಷೋ ರೀತಿ ಯೋಗಂ ಆರುರುಕ್ಷೋ ಉಪಾಯ ಸಂಪೂರ್ತಿಮಿಚ್ಛೋ. ಉಪಾಯ ಅಂದರೆ ಸಾಧನ ಅಂದರೂ ಒಂದೇ, ಸಾಧನ ಪೂರ್ಣವಾಗೋದು ಅಂದರೂ ಅಂದರೆ ಅಪರೋಕ್ಷ ಜ್ಞಾನ ಬರೋದು ಅಂದರೂ ಒಂದೇ. ಯೋಗಾರೂಢಸ್ಯ ಸಂಪೂರ್ಣೋಪಾಯಸ್ಯ ಅಪರೋಕ್ಷ ಜ್ಞಾನಿನಃ ಇತ್ಯರ್ಥ. ಅಪರೋಕ್ಷ ಜ್ಞಾನ ನೋಡಿ, ಯೋಗ ಪೂರ್ತಿ ಆಗೋದು ಅಂದರೆ ಅಪರೋಕ್ಷ ಜ್ಞಾನಿ ಆಗೋದು ಒಂದೇ. ಅಂದರೆ ಯೋಗ ಎಜುಕೊಟ್ಟು ಜ್ಞಾನ. ಇಲ್ಲಿ ಕಾರಣಂ ಪರಮಸುಖ ಕಾರಣಂ. ಇಲ್ಲೇನು ಕಾರಣ? ಯಾವುದಕ್ಕೆ? ಕರ್ಮ ಮಾಡ್ತಿದ್ದಷ್ಟು ಕೂಡ ಭಾರಿ ಸುಖವಾಗಿರ್ತಾನೆ, ಬೇರೆ ಯೋಚನೆ ಮಾಡಬೇಕಾಗಿಲ್ಲ. ಅಪರೋಕ್ಷ ಜ್ಞಾನಿನೋಪಿ ಸಮಾಧ್ಯಾದಿ ಫಲಮುಕ್ತ. ಅಪರೋಕ್ಷ ಜ್ಞಾನಿ ಬಹಳ ಮುಖ್ಯವಾದದ್ದು ಸಮಾಧಿ ಸ್ಥಿತಿ. ಅದಾಗದೆ ಹೋದಾಗ ಕರ್ಮಾಚರಣೆ ಮಾಡಲೇಬೇಕು. ಕರ್ಮಾಚರಣೆ 2 ಸ್ಟೇಜಲ್ಲೂ ಬೇಕು. ಆದರೆ ಶಮರೂಪವಾದ ಕರ್ಮಾಚರಣೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಮಾಡಬೇಕು. ತಸ್ಯ ಸರ್ವೋಪಶಮೇನ ಸಮಾಧಿರೇವ ಕಾರಣಂ ಪ್ರಾಧಾನ್ಯೇನ ಇತ್ಯರ್ಥ. ಆದಷ್ಟು ಸಮಾಧಿ ಸ್ಥಿತಿಯಲ್ಲೇ ಕೊಡಬೇಕು. ಶಮೀಕರು ಕೂತಿದ್ರಲ್ಲ ಹಾಗೆ. ತಥಾಪಿ ಯದಾ ಭೋಕ್ತವ್ಯ ಉಪರಮಃ ತದೈವ ಸಮ್ಯಕ್ ಅಸಂಪ್ರಜ್ಞಾತ ಸಮಾಧಿರ್ಜ್ಞಾಯತೆ. ಅದು ಕೂಡ ಪ್ರಾರಬ್ಧ ಕಡಿಮೆ ಆಗ್ತಾ ಹೋದಂತೆ ಅಪರೋಕ್ಷ ಜ್ಞಾನ ಸಮಾಧಿ ಸ್ಥಿತಿ ಹೆಚ್ಚೆಚ್ಚು ಸಿದ್ಧಿ ಆಗಲಿಕ್ಕೆ ಶುರುವಾಗತ್ತೆ. ಇಲ್ಲಿ ಸಮ್ಯಕ್ ಅಸಂಪ್ರಜ್ಞಾತ ಸಮಾಧಿರ್ಜಾಯತೆ. ಯಾರಕ್ಕೆ? ಯದಾ ಭೋಕ್ತವ್ಯ ಅಂದರೆ ಪ್ರಾರಬ್ಧ, ಅದೊಂದೇ ಭೋಕ್ತವ್ಯ. ಭೋಕ್ತವ್ಯ
ಉಪರಮಃ ತಥೈವ ಸಮ್ಯಕ್ ಅಸಂಪ್ರಜ್ಞಾತ ಸಮಾಧಿ ಜಾಯತೆ. ಅನ್ಯದಾತು ಭಗವಚ್ಚರಿತಾದೌ ಇಲ್ಲದೆ ಹೋದರೆ ಭಗವಂತನ ಕಥಾಶ್ರವಣ ಪಾಠ ಪ್ರವಚನ ಮಾಡ್ಕೊಂಡಿರಬೇಕೇ ಹೊರತು ಬೇರೆ ಅಲ್ಲ. ತಚ್ಚೋಕ್ತಂ ಅದಕ್ಕೆಲ್ಲ ಆಧಾರ ಕೊಡ್ತಾರೆ. ಯೇ ತ್ವಾಂ ಪಶ್ಯಂತಿ ಭಗವನ್ ತಯೇವ ಸುಖಿನಃ ಪರಂ ತೇಷಾಮೇವ ಚ ಸಮ್ಯಕ್ತು ಸಮಾಧಿರ್ಜಾಯತೆ ನೃಣಾಂ ಭೋಕ್ತವ್ಯ ಕರ್ಮಣಿ ಅಕ್ಷೀಣೆ ಜಪೇನ ಕಥಯಾಪಿ ವಾ ವರ್ತಯಂತಿ ಮಹಾತ್ಮಾನಃ ತ್ವದ್ಭಕ್ತಾಃ ತ್ವತ್ಪರಾಯಣಾಃ. ಯೇ ತ್ವಾಂ ಪಶ್ಯಂತಿ ಅಂದರೆ ಅಪರೋಕ್ಷ ಜ್ಞಾನ ಸಾಕ್ಷಾತ್ ನೋಡ್ತಾರೋ ಭಗವನ್ ಪರಮಾತ್ಮನೇ. ತೇ ಏವ ಸುಖಿನಃ ಪರಂ ಅವರು ಭಾರಿ ಸುಖಿಗಳು. ಅಪರೋಕ್ಷ ಜ್ಞಾನವಾದ ಬರೋ ಸುಖ ಅದು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲದ ಸುಖ ಅದು. ಪರೋಕ್ಷ ಜ್ಞಾನನೇ ನಮಗೆ ಖುಷಿ ಕೊಡ್ತಿರ್ಬೇಕಾದ್ರೆ ಅಪರೋಕ್ಷ ಜ್ಞಾನ ಭಾರಿ ಖುಷಿ ಕೊಡುತ್ತೆ. ತೇಷಾಮೇವ ಚ ಸಮ್ಯಕ್ತು ಸಮಾಧಿ ಜಾಯತೆ ನೃಣ. ಇಷ್ಟೆಲ್ಲ ಟಿ ವಿಗೆ ಮನೆ ಮನೆ ಬಂದಿದ್ದರೂ ಕೂಡ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ ಎಷ್ಟು ಜನ ಸೇರ್ತಾರಲ್ಲಿ? ಹೌಸ್ಫುಲ್ಲಾಗಿರುತ್ತೆ. ಅದು ಯಾಕೆ? ಇಲ್ಲಿ ನೋಡೋದು, ಇಲ್ಲೂ ಅಷ್ಟೇ. ಇಲ್ಲಿ ನೋಡಿ ರೇಡಿಯೋ ಕಾಮೆಂಟ್ರಿ ಇತ್ತು, ಅದನ್ನು ಕೇಳ್ತಿದ್ರು. ಈ ವಿಡಿಯೋ ಬಂದಮೇಲೆ ಅದು ಹೋಯ್ತು, ಇನ್ನು ಕೇಳೋದು. ಇದನ್ನು ಅಲ್ಲಿ ಸಿಕ್ಕರೆ ಇನ್ನು ಬಿಡ್ತು ಅಲ್ಲಿ ಹೋಗ್ತಾರೆ. ಅದು ಮುಂದೆ ಸೀಟ್ ಸಿಕ್ಕರೆ ಅಲ್ಲಿ ಕೊಡ್ತಾರೆ. ಮತ್ತು ಅದರ ಅರ್ಥ ಏನು? ಹೆಚ್ಚೆಚ್ಚು ಹತ್ತಿರ ಹೋದಷ್ಟು ಕೂಡ ಪ್ರತ್ಯಕ್ಷ ಸ್ಫುಟವಾಗೋದ್ರಿಂದ ಅದಕ್ಕೆ ಸಿಗೋ ಆನಂದ ಬೇರೆ. ಅದೇನು ಕ್ಯೂ ನಿಲ್ಲಬೇಕು, ಪಾರ್ಕಿಂಗ್ ಪ್ರಾಬ್ಲಮ್, ಸಾವಿರಾರು ಸಮಸ್ಯೆಗಳಲ್ಲಿ ಬಿದ್ದು ಗಲಾಟೆ ಆಗ್ಬೋದು, ಕಲ್ಲು ಹೊಡಿ ಏನೇನೋ ಆಗ್ಬೋದು. ಇಷ್ಟ ರಿಸ್ಕ್ ತೊಗೊಂಡು ಹೋಗ್ತಾರೆ. ಯಾತಕ್ಕೆ? ಎಂಜಾಯ್ಮೆಂಟ್. ಇದಕ್ಕಿಂತ ಮೋರ್ ಎಂಜಾಯ್ಮೆಂಟ್ ಇರುತ್ತೆ. ಅಲ್ಲಿ ಹರಟಿ ಹೊಡಿ ಪಕ್ಕದಲ್ಲಿ ಕೂತ್ಕೊಂಡು ಏನೇನೋ ಮಾಡು. ಇಲ್ಲೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಈ ದೃಷ್ಟಿಯಿಂದ ಅಡ್ವಾಂಟೇಜ್ ಇರುತ್ತೆ. ಕೆಲವು ಕೆಟ್ಟ ಅಡ್ವಾಂಟೇಜು, ಕೆಲವು ಒಳ್ಳೆಯ ಅಡ್ವಾಂಟೇಜು. ಅದಕ್ಕೆ ಆ ರೀತಿ ಇರಬೇಕು. ತೇಷಾಮೇವ ಚ ಸಮ್ಯಕ್ತು ಸಮಾಧಿರ್ಜಾಯತೆ ನೃಣಾಂ ಭೋಕ್ತವ್ಯ ಕರ್ಮಣಿ ಅಕ್ಷೀಣೆ. ಇನ್ನೂ ಪ್ರಾರಬ್ಧ ಕರ್ಮ ಮುಗಿದಿಲ್ಲ. ಪ್ರಾರಬ್ಧ ಕರ್ಮ ಎರಡು ವಿಧ. ಸಮಾಧಿ ಗಡ್ಡಿಯಾಗೋದೊಂದು, ಮುಂದೆ ಮೋಕ್ಷಕ್ಕೆ ಗಡ್ಡಿಯಾಗೋದು. ಗೊತ್ತಾಯ್ತಾ? ಸಮಾಧಿ ಸ್ಥಿತಿ ಹೊರಗೆ ಗಡ್ಡಿ ಮಾಡ್ತಾ ಇರ್ತದೆ. ಅದನ್ನು ಕಡಿಮೆ ಆಗ್ತಾ ಹೋದಂತೆ ಧ್ಯಾನ ಮಾಡೋಕ್ಕೆ ಹೆಚ್ಚು ಅಸಂಪ್ರಜ್ಞಾತ ಸಮಾಧಿಗೆ ಹೋಗ್ತಾನೆ. ಅದು ಮುಗಿದ ಮೇಲೆ ವೈಕುಂಠಕ್ಕೆ ಹೋಗ್ತಾನೆ. ಸೊ ಎರಡು ಸ್ಟೇಜ್ ಆಯ್ತಲ್ಲಿ. ಈಗ ಜಪದ ಹೊಸ ವಿಷಯ ಇದು. ಪ್ರಾರಬ್ಧ ಕರ್ಮ ಎರಡು ಸ್ಟೇಜಲ್ಲಿದೆ. ಒಂದು ಸ್ಟೇಜು ಅಪರೋಕ್ಷ ಜ್ಞಾನ ಬರದಂತೆ ಫಸ್ಟ್ ಮಾಡಲಿಕ್ಕೆ ಹೊರಟಿತು ಪ್ರಾಚೀನ ಕರ್ಮ. ಬಂದ ಮೇಲೆ ಮತ್ತೆ ಮತ್ತೆ ಸಮಾಧಿ ಸ್ಥಿತಿಗೆ ಹೋಗೋದಕ್ಕೆ ಅಡ್ಡಿ ಮಾಡುತ್ತೆ. ಗೊತ್ತಾಯ್ತಾ? ಆಮೇಲೆ ಮೋಕ್ಷಕ್ಕೆ ಅಡ್ಡಿ, ಎಲ್ಲದರಲ್ಲೂ ದಾಟಬೇಕಾದ್ರೆ. ಬಟ್ ಅಪರೋಕ್ಷ ಜ್ಞಾನ ಬಂದ ಮೇಲೆ ಮುಕ್ತಿ ನಿಶ್ಚಿತ. ಕಥಯಾಪಿವ ಇಲ್ಲ, ಜಪ ಮಾಡಬೇಕು. ಕಥಾ ಅಂದರೆ ಪಾಠ ಪ್ರವಚನ ಅಂತ ಅರ್ಥ. ಜಪ ಅಂದರೆ ಜಪ ಮಾಡ್ತಾ ಕೊಡೋದು. ಎಚ್ಚರ ಇದ್ದರೆ ಜಪ ಪಾಠ ಪ್ರವಚನ, ಇಲ್ಲದವರೆ ಅಸಂಪ್ರಜ್ಞಾತ ಸಮಾಧಿ. ವರ್ತಯಂತಿ ಮಹಾತ್ಮಾನಃ ತ್ವದ್ಭಕ್ತಾಸ್ತತ್ಪರಾಯಣಾಃ. ಹಿಂದೆ ಬಂತು ತದ್ಹೃದಯಸ್ತತಾತ್ಮಾನಃ ತನ್ನಿಷ್ಠಾಃ ತತ್ಪರಾಯಣಾಃ. ವಿಶೇಷವಾಗಿದ್ದಿರ್ತಾರೆ. ಇದಿಷ್ಟು ಒಂದು ಅರ್ಥ ಆಯಿತು. ಈಗ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಹೊಸ ಅರ್ಥ ಹೇಳ್ತಾರೆ. ಯೋಗ ವಿಶೇಷ ಯೋಗೋಪಾಯೋ ಯೋಗ ಸಂಪೂರ್ಣೋಪಾಯ ಅಂದರೂ ಒಂದೇ, ಯೋಗಾರೂಢ ಅಂದರೂ ಒಂದೇ. ಸಂಪೂರ್ಣೋಪಾಯ ಯೋಗಾರೂಢ. ಇಲ್ಲಿ ಯಾತಕ್ಕೆ ಅರ್ಥ ಬರೆದ್ರು ಗೊತ್ತಾ? ಅದನ್ನು ಭಾಷ್ಯದಲ್ಲಿ ಏನಂತ ಅರ್ಥ ಹೇಳಿದ್ರು ನೋಡಿ, ಗೊತ್ತಾಗತ್ತೆ. ಯೋಗಾರೂಢ ಸಂಪೂರ್ಣೋಪಾಯಸ್ಯ ಅಂತ ಹೇಳಿದರು. ಅದಕ್ಕೆ ತಾವೇ ಅರ್ಥ ಬರೆದು ಸಂಪೂರ್ಣೋಪಾಯ ಅಂದ್ರೇನು? ಯೋಗ ಸಿದ್ಧನಾದವನು ಅಂತ ಅರ್ಥ. ನಾನು ಅಂದರೆ ಆಚಾರ್ಯ ತಮ್ಮ ಮಾತಿಗೆ ತಾವೇ ವಿವರಣೆ ಕೊಟ್ಟಿರ್ತಾರೆ ಎಷ್ಟೋ ಕಡೆಗೆ. ಅವರ ಒಂದೊಂದು ಗ್ರಂಥನ ಓದ್ತಾ ಹೋದರೆ ಅಲ್ಲಲ್ಲೇ ಕೊಡಿಸ್ತಾ ಹೋಗಬೇಕು. ಅದು ಭಾರಿ ಶ್ರೇಷ್ಠವಾದಂಥ ಇದು. ಅದು ಭಾರಿ ಕಷ್ಟ ಅಂತ ಮೊದಲ ಸ್ಟೇಜಲ್ಲಿ ಬೇರೆ ರೀತಿ ಓದಿ ಆಮೇಲೆ ಆ ರೀತಿ ಓದಬೇಕು. ಇಲ್ಲಿ ಕರ್ಮ ಅಂದರೆ ಅರ್ಥ ಬೇರೆ ಹೇಳ್ತಾರೆ. ಈಗ ಅಲ್ಲಿ ಕರ್ಮ ಅಂದ್ರೆ ಏನರ್ಥ? ನಿತ್ಯ ಕರ್ಮ ಅವೆಲ್ಲ ಮಾಡೋದು ಅಂತ ಅರ್ಥ. ಇಲ್ಲಿ ಕರ್ಮ ಅಂದರೆ ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯಾ ಕರವನ್ವಿತೇ ಯೋಗಾರ್ಥಿನಾತು ಸಾ ಕಾರ್ಯ ಯೋಗಸ್ಥೇನ ಹರೌ ಸ್ಥಿತಿ ತೇನಾಪಿ ಸೋತ್ತಮಾನಾಂತು ಕಾರ್ಯ ಅನ್ಯೈರಖಿಲೇಷ್ವಪಿ ಭಕ್ತಿತಃ ಶಕ್ತಿತಃ ಕರಣೀಯೇತಿ ವಿಶೇಷೋ ಅಸಿದ್ಧ ಸಿದ್ಧಯೋ ಪ್ರಾಪ್ತೋಪಾಯಸ್ತು ಸಿದ್ಧ ಸ್ಯಾತ್ ಪ್ರೇಪ್ಸು ಸಾಧಕ ಉಚ್ಯತೆ ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರಃ ಸಿದ್ಧೋಪಾಯೇನ ವಿಷ್ಣೋಸ್ತು ಧ್ಯಾನ ವ್ಯಾಖ್ಯಾ ಅರ್ಚನಾದಿಕಂ ಕಾರ್ಯಂ ನಾಣ್ಯತ್ ತಸ್ಯ ತೇನ ತುಷ್ಟೋ ಭವತಿ ಕೇಶವಃ ಇತಿ ಪ್ರವೃತ್ತವಚನಾತ್ ನ ವಿರೋಧಃ ಶಮೋ ಮನ್ನಿಷ್ಠತಾ ಬುದ್ಧೇಃ ದಮ ಇಂದ್ರಿಯ ನಿಗ್ರಹ ಇತಿ ಭಾಗವತೆ. ಇದು ನೋಡಿ ಎಷ್ಟು ವಿಶೇಷಾಂಶ ಅಂದರೆ ನಾನಾ ಜನಸ್ಯ ಶುಶ್ರೂಷಾ. ಇದನ್ನು ಬಿಟ್ಬಿಟ್ಟಿದ್ದಾರೆ. ನಾನಾ ಜನಸ್ಯ ಶುಶ್ರೂಷಾ. ಸಮಾಜದಲ್ಲಿ ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಆಫೀಸ್ನಲ್ಲಿ ದೊಡ್ಡವರು ಇದ್ದಾಗ ಅದು ಅಭ್ಯಾಸ ಉಳ್ಕೊಂಡಿದೆ. ಆಫೀಸಲ್ಲಿ ಮಾಡೋದು ಉಳ್ಕೊಂಡಿದೆ, ಮನೇಲಿ ಮಾಡೋದು ಹೋಗಿಬಿಟ್ಟಿದೆ. ಮತ್ತು ಅಕ್ಕಪಕ್ಕದ ಮನೆಯವರು ವೈಷ್ಣವರೆಲ್ಲ ಇರ್ತಾರೆ.
ನಾವರೆಲ್ಲ ನಾನಾ ಜನಗಳು ಅಂದರೆ ನಾನಾ ವೈಷ್ಣವ ಜನಗಳು ಅಂತ ಅರ್ಥ. ಇನ್ನು ಉಳಿದೊತ್ತನೆ ವೈಷ್ಣವರು ನಮ್ಗೆ ಗೊತ್ತಿಲ್ಲದೆ ಹೋದರೂ ಕೂಡ ಮಾಡಬೇಕಾದ ಕೆಲಸ ಮಾಡಿಬಿಡಬೇಕು. ಶುಶ್ರೂಷಾ ಸೇವೆ, ಯಥೋಚಿತವಾದ ಸೇವೆ. ಬೇರೆ ಮತ್ತೆ ಬಿಡ್ಕೊಬಿಡ್ತು ಸರ್ವಿಸ್ ಮೈಂಡೆಡ್ ಅಂತ ತೋರಿಸಿದ್ರು ಇವರು. ಸರ್ವಿಸ್ ಮಾಡೋದನ್ನು ಬಿಡಿಸ್ಬಿಡ್ತಾರೆ, ತಾವು ಮಾಡೋದಿಲ್ಲ ಅಲ್ಲ. ಅದರಿಂದ ಏನಾಗುತ್ತೆ, ಸಾಧನೆ ಆಗೋದೇ ಇಲ್ಲ. ಭಾಳ ಮುಖ್ಯವಾದ ಸಾಧನೆ ಅಪರೋಕ್ಷ ಜ್ಞಾನದ ಸಿದ್ಧಿಗೆ ಸಾಧನ ಅಂತ ಹೇಳ್ತಾರೆ. ಅನೇಕ ದೊಡ್ಡವರ ಸೇವೆ ಮಾಡ್ಕೊಂಡಿರೋದು. ನಾರದರು ಏನು ಮಾಡಿದರು, 4 ತಿಂಗಳು ಚಾತುರ್ಮಾಸ್ಯ, ಶೂದ್ರ ಹುಡುಗ 5 ವರ್ಷದ ಕೂಸು, ಹುಡುಗ ಅಂತ ಕೂಡ ಹೇಳ, ಅಷ್ಟು ಸಣ್ಣವನು. ಅವ್ರು ಮಾಡಿದ್ದೇನು ಸೇವೆ. ಏನಾಯ್ತು ಅಲ್ಲಿಗೆ, ಅದೇ ಜನ್ಮದಲ್ಲಿ ದೇವರು ನೋಡಿ. ನಾವು ತುಂಬ ನಮ್ಮಲ್ಲಿ ಮೈನಸ್ ಪಾಯಿಂಟ್ ಇದೆ, ಹೇಳೋದೇ ಇಲ್ಲ ಇದನ್ನು. 100ಕ್ಕೆ 99 ಪಾಯಿಂಟ್, ನಾವು 91 ಬೈಕೊಂಡು ಓಡಾಡಿ, ನಾವು ದೊಡ್ಡದಾಗಿ ಓಡಾಡಿ ಆ ಕಡೆ ನೋಡೇಬೇಡಿ, ಈ ಥರ ತಿಳ್ಕೊಂಬಿಟ್ಟಿರ್ತಾರೆ. ಮಾಡಬಾರ್ದು. ಒಬ್ಬ ಸಾಮಾನ್ಯ ಜ್ಞಾನಿ ಹೋಗ್ತಿರ್ತಾನೆ, ಅಥವಾ ಏನೂ ಗೊತ್ತಿಲ್ಲ ಹೋಗ್ತಾನೆ. ಸಾಮಾನ್ಯ ಜ್ಞಾನಿ ಹೋಗ್ತಿರ್ತಾನೆ, ಅಪರೋಕ್ಷ ಜ್ಞಾನಿ ಹೋಗ್ತಿರ್ತಾನೆ. ಒಂದು ದೃಶ್ಯ ಕಾಣ್ತಾನೆ, ತಾನು ಸಹಾಯ ಮಾಡಿ ಯೋಗ ಬಂದರೆ ಮೊದಲು ಹೋಗೋದು ಅಪರೋಕ್ಷ ಜ್ಞಾನಿ ಅಲ್ಲಿಗೆ. ಅವನಿಗೆ ಗೊತ್ತಿದೆ ಮಹತ್ವ ಅದ್ರದ್ದು ಏನು ಅಂತೇಳಿ. ಫಸ್ಟ್ ಯಾರು ಹೋಗ್ಬೇಕು, ಆ್ಯಕ್ಚುಲಿ ಇವನು ಹೋಗಬೇಕು. ಇವನು ಹೋಗೋದೇ ಇಲ್ಲ, ಇವ್ನು ಮುಂದವನು ಹೋಗೋದಿಲ್ಲ, ಇವನು ಹೋಗ್ತಾನೆ. ಅವ್ರು ಹೋಗೋದಿಲ್ಲ, ಜ್ಞಾನಿಗಳು ಅಲ್ಲೇ ಇಲ್ಲ ಅಂತ. ನೀಡಿ ಪರ್ಸನ್ನಿಗೆ ಸಹಾಯ ಮಾಡದೆ ಹೋದರೆ ಏನಲ್ಲ ಅವರು, ಜ್ಞಾನಿ ಬರೋದೂ ಇಲ್ಲ, ಜ್ಞಾನ ಅಲ್ಲ ಮುಂದೆ ಬರೋದೂ ಇಲ್ಲ, ಎರಡೆರಡು. ಇದು ಮಾಡಿದರೆ ಬೇಗ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಅನುಸಂಧಾನ ಮಾಡಿಕೊಂಡ್ರೆ ವೈಷ್ಣವರು ಹೇಗಿರ್ಬೇಕು ಸಮಾಜದೊಳಗೆ. ಬಡಿಸೋಕ್ಕೆ ಸಿಗೋಲ್ಲ ಜನ, ಅರ್ಥ ಆಯ್ತು ನಿಮಗೆ. ಎಲ್ಲ ಊಟ ಕೊಡೋರೆ ಆಗಿಬಿಡ್ತಾರೆ ಹೊರತು ಬಡಿಸೋಕ್ಕೆ ಸಿಗೋದಿಲ್ಲ. ಅದೂ ಬೇಡ, ಸ್ವಲ್ಪ ಜಾಗ ಬಿಟ್ಟು ಕೊಡಿದ್ರೆ ಅದು ಕೊಡೋದಿಲ್ಲ. ಎರಡು ದೊಡ್ಡ ಹಾಸಿ ಕೂತು ಬಿಡ್ತಾರೆ. ನಮ್ಮಲ್ಲಿ ಗುಣ ಇರಬಾರ್ದಾಗಿ, ದೊಡ್ಡ ದೋಷ. ಹೈಲಿ ಕೋಆಪರೇಟಿವ್ ಆಗಿರಬೇಕು. ಆಗ ಸಮಾಜ ಗಟ್ಟಿಮುಟ್ಟಾಗ್ತದೆ. ಅವ್ರ ಸಾಧನೆ ಮುಂದುವರಿಯುತ್ತೆ, ಸಮಾಜವನ್ನು ಮುಂದೆ ಬರುತ್ತೆ. ನಮ್ಮಲ್ಲಿ ಇಲ್ಲವೇ ಇಲ್ಲ, ಬರೀ ಡಿವಿಷನ್, ಮಾತೆತ್ತರೆ ಗಲಾಟೆ. ಅದು ಭಾರಿ ತಪ್ಪದು. ಆಚಾರ ಮಾತಿಗೆ ವಿರುದ್ಧ ಅದು. ನಾವು ಬದುಕ್ತಿರೋದು ಏನೀಗ ಆ್ಯಕ್ಚುಲಿ ವಿರುದ್ಧ. ಇದನ್ನೆಲ್ಲ ಯಾಕೆ ಹೇಳೋದಿಲ್ಲ ಅಂತ ಕೇಳಿದರೆ, ನಮಗೇನು ಅಡ್ವಾಂಟೇಜ್ ಇರುತ್ತೆ ಆ ಥರ. ನಾವು ಸೇವೆ ಮಾಡೋಕ್ಕಾಗ್ತದೆ. ಆಮೇಲೆ ಇವತ್ತು ದೊಡ್ಡವ್ರು ಬಂದರು, ನಾವು ಎದ್ದು ಬಿಡಬೇಕು. ನಮ್ಮದು ಅವರೇ ಸೇವೆ ಮಾಡಬೇಕೀಗ. ಸಣ್ಣವರಿದ್ದ ಸೇವೆ ಮಾಡಿಸ್ಕೋಬೇಕು. ಇವ್ರು ಮಾಡಿಸ್ಕೊಂಡ್ರಿ ಅಂತ ಹೇಳಬಾರದು, ಅವ್ರು ಮಾಡಬೇಕು, ಅವ್ರ ಕರ್ತವ್ಯ. ಇಲ್ಲಿ ಬಂದ ಮೇಲೆ ತಕ್ಷಣ ತಾನೇ ಹೋಗಿಬಿಡ್ತಾನೆ. ಯಾತಕ್ಕೆ ಅಂದರೆ ದೊಡ್ಡ ಆಪರ್ಚುನಿಟಿ ಅದು. ಇಲ್ಲಿ ಯಾರು ಬಂದರೂ ಹೇಳೋದಿಲ್ಲ ಅಂತ ಕೂತ್ರೆ ಎಷ್ಟೋ ದಿನ ಆಗಿದ್ದಾರೆ. ಸ್ವಾಮಿಗಳು ತೀರ್ಥ ತೊಗೊಳ್ಳೋದಿಲ್ಲ, ನಾನು ಅವ್ರು ಮಾಡಿ ಮಂಗಳಾರತಿ ತೊಗೊಳ್ಳೋದಿಲ್ಲ. ಅರ್ಥ ಆಯ್ತಾ? ಮತ್ತು ನೀವು ಮಾಡಿ ಮಂಗಳಾರತಿ ಕುಡಿದವ್ರು ಯಾಕೆ ತಗೋತಾರಾಗಿದ್ದರೆ ಅದೇ ಭ್ರಮೆ ಇದಲ್ಲ. ಇದು ಪಾಂಡಿತ್ಯ ಲಕ್ಷಣ ಅಂತ ತಲೆ ಕೂತ್ಕೊಂಡ್ಬಿಟ್ಟಿದೆ. ಇನ್ನೊಬ್ಬರ ಕಡೆ ನೋಡಿಬಿಟ್ರೆ ಹೋಯ್ತು. ನೋಡಬಾರ್ದು, ನಮಸ್ಕಾರ ಎಲ್ಲೋ ನೋಡ್ತಿರ್ಬೇಕು. ಇದು ದೊಡ್ಡ ಜ್ಞಾನಿ ಅಂತ ಅರ್ಥ, ಮೂರ್ಖ ಅಂತ ಅರ್ಥ. ಆ್ಯಕ್ಚುಲಿ ರೆಸ್ಪಾಂಡ್ ಮಾಡಬೇಕಂತ ಹೇಳ್ತಾರೆ. ಯಾರಿಗೆ ಆಶೀರ್ವಾದ ಮಾಡೋ ಶಕ್ತಿ ನಮಸ್ಕಾರ ಮಾಡಬೇಡಿ ಅಂತ ಹೇಳ್ತಾ, ಅರ್ಥ ಆಯ್ತಾ? ಅವ್ನು ನಮಸ್ಕಾರ ಯೋಗ್ಯತೆ ಕಳ್ಕೊಂಡ್ಬಿಡ್ತಾನೆ ಅಂತ ಅರ್ಥ. ಆ ಕರ್ತವ್ಯ ಅದು ಎಂಥವನಾಗಿರಲಿ. ಚಿಕ್ಕ ಮಕ್ಕಳು ಬಂದರೂ ಅದು ಗೌರವ ಕೊಡಬೇಕು. ಯಾಕೆ ಒಳ್ಳೆ ದೇವರಿದ್ದಾನೆ, ಮರಿಬಾರ್ದು. ಗೊತ್ತಾಯ್ತು? ಅವನು ಯಾರೋ ಸ್ವರೂಪ ನಮಗೆ ಗೊತ್ತು. ನಮಗೆ ದೊಡ್ಡವನಿರ್ಬೋದು, ಯಾರಿಗೂ ಗೊತ್ತದು. ಅರ್ಥ ಆಯ್ತು? ಈಗ ಎಷ್ಟೋ ಜನ ಸಣ್ಣವರಿದ್ದಾನೆ, ಮುಂದೆ ನೋಡೋದಿಲ್ಲ ಅವ್ರನ್ನ. ಮುಂದೆ ಅವ್ರಿಗೆ ಮೀರಿಸಿ ಜ್ಞಾನಿ ಆಗಿರ್ಬೋದು. ನಮ್ಮ ಸ್ವರೂಪ ಗೊತ್ತಿಲ್ಲ, ಆದ್ದರಿಂದ ಲಕ್ಷಣವಾದ ಶಾಸ್ತ್ರ ಹೇಳೋದಂತ ಕೇಳ್ಕೊಂಡಿರ್ಬೇಕು. ಇದನ್ನು ಹೈಲೈಟ್ ಮಾಡಿದರೆ ಆಗ ಸಮಾಜ ಸಮರನ್ನ ಚೇಂಜ್ ಆಗುತ್ತೆ. ಗೊತ್ತಾಯ್ತು? ಕರವನ್ವಿತೇಹಿ ಯೋಗಾರ್ಥಿನಾತು ಸಾ ಕಾರ್ಯ ಯೋಗಸ್ಥೇನ ಹರವು ಸ್ಥಿತಿ. ಇದೆಲ್ಲ ಯೋಗ ಬಯಸ್ತಕ್ಕಂಥ ಈ ಕೆಲಸ ಮೊದಲು ಮಾಡಬೇಕು ಅಂತ ಹೇಳ್ತಾರೆ. ಯೋಗ ಸಿದ್ಧನಾದ ಮೇಲೆ ಹರವು ಸ್ಥಿತಿ, ಅಸಂಪ್ರಜ್ಞಾತ ಸಮಾಸ್ಥಿತಿಗೆ ಹೋಗಬೇಕು. ತೇನಾಪಿ ಸ್ತೋತ್ತಮಾನ ಅಂತೂ ಆಗಲೂ ಕೂಡ ತನಗೆ ದೊಡ್ಡವರು ಬಂದರೆ ಸೇವೆ ಮಾಡಬೇಕು. ಆ ರೀತಿ ಇಂದ್ರದ್ಯುಮ್ನ ರಾಜ ಮಾಡಲಿಲ್ಲ, ತಕ್ಷಣ ಶಾಪ ಕೊಟ್ಟರು. ಏನಂತ ಮರ್ತೋಯ್ತು. ಇಂದ್ರದ್ಯುಮ್ನ ರಾಜ ಮಾಡದೆ ಹೋಗಿದ್ದಕ್ಕೆ ಶಾಪ ಕೊಟ್ಟರು. ಗಜೇಂದ್ರ ಕಥೆ ಅದಕ್ಕೆ ಬಂದಿತ್ತು. ಆ ದೊಡ್ಡ ಜ್ಞಾನಿ ಆತ ಆ ತಪ್ಪು ಮಾಡಿದ್ದಕ್ಕೆ ಅದನ್ನು ಹೇಳ್ತಾರೆ. ಅಪರೋಕ್ಷ ಜ್ಞಾನಿ ಆದಮೇಲೂ ಕೂಡ ಕೆಲವು ಪಾಪಗಳಿಗೆ ಬೇವು ಮಾಡಿಬಿಡ್ತಾನೆ. ಆದರೆ ಸೋತ್ತಮರು ಬಂದಾಗ ಗೌರವಿಸೋರ ಬೇವು ಮಾಡೋದಿಲ್ಲ ಅಂತ ಹೇಳಿ. ಅರ್ಥ ಆಯ್ತಾ? ಅದು ಅಕ್ಷಮ್ಯ ಅಪರಾಧವಾಗಿ ಇನ್ನೂ ಮುಂದುವರೆ ಮೋಸ್ಟ್ಲಿ ಆನಂದ ಹ್ರಾಸ ಆಗ್ತದೆ ಅಲ್ಲಿವರೆಗೂ, ಅಷ್ಟರ ಮಟ್ಟಿಗೆ. ಅದನ್ನು ಹೈಲೈಟ್ ತಾತ್ಪರ್ಯ ಓದಿದ್ರೆ ಎಕ್ಸಾಂಪಲ್ಸ್ ಎಲ್ಲ ಸಿಗುತ್ತೆ ನಮಗೆ. ಆಗ ಓದೋ ರೀತಿ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ಅಹಂಕಾರ ವೃದ್ಧಿ ಆಗೋದಾದ್ರೆ ಪಾಠ ಪ್ರವಚನ ಏನೇನೂ ಪ್ರಯೋಜನ ಇಲ್ಲ, ನೆನ್ಪಿಟ್ಕೊಂಡಿರ್ಬೇಕು. ಯಾರಿಗೆ? ಯಾರು? ಅಗಸ್ತ್ಯರು. ತೇನಾಪಿ ಸೋತ್ತ ಅದು ಈ ರೀತಿ ಅರ್ಥ. ಅಗಸ್ತ್ಯರು ಬಂದ ಮಾತ್ರ ಹೇಳಬೇಕು ಅಂತ ಮತ್ತೆ ಬೇರೆ ಬಂದಾಗ ಹೇಳ್ದ, ಅಗಸ್ತ್ಯರು ಬಂದ ಮಾತ್ರ ಹೇಳಿ ಶಾಪ ಕೊಟ್ಬಿಡ್ತಾರೆ. ದೊಡ್ಡವರಿಗೆ ಇದು ಸುಪೀರಿಯರ್ ಅಂತ ಅಷ್ಟೇ ಅರ್ಥ ಇಲ್ಲ. ಸುಪೀರಿಯರ್ ಬಂದಾಗ ಗೌರವ. ಇದು ಲೋಕದಲ್ಲಿ ಅದೆಲ್ಲ ಇದೆ ಇವತ್ತು, ಪ್ರೋಟೋಕಾಲ್. ಅದು ದೊಡ್ಡ ಸುಪ್ರೀಂ ಕೋರ್ಟಲ್ಲೂ ಸ್ಟ್ಯಾಂಡ್ ಆಗೋ ದೊಡ್ಡ ಅಪರಾಧ ಅದು. ಒಂದು ಇಲ್ಲಿ ಮನೆಯಲ್ಲಿ ತಂದೆ ತಾಯಿನೇ ಕೇರ್ ಮಾಡೋ ಎಷ್ಟು ಅಪರಾಧ ಆಗಲಿಲ್ಲ ಈಗ. ಗೊತ್ತಾಯ್ತಾ? ಮಹಾಮೂರ್ಖತನ. ಯೋಗಾರ್ಥಿನಾತು ಸಾ ಕಾರ್ಯ ಯೋಗಸ್ಥೇನ ಹರವು ಸ್ಥಿತಿ ತೇನಾಪಿ ಸೋತ್ತಮಾನ ಅಂತೂ ಕಾರ್ಯ ಅನ್ಯೈರಖಿಲೇಶ್ವಪಿ. ಮಾಡ್ತಾನೆ ಇರಬೇಕು, ವಿನಾಯಿತಿ ಇಲ್ಲ. ಶಕ್ತಿತಃ ಅದು ಕೃಷ್ಣ ಸುಧಾಮವನ್ನು ಕೃಷ್ಣ ಏನು ಮಾಡ್ತಾನೆ?
ಬಂಗಾರದ ಪೀಠ ಹಾಕಿ ಕೂಡಿಸಿ ಕಾಲು ತೊಡೋದು ಎಲ್ಲ ಸುಧಾಮ ಇರಲಿ ಇದೆ. ನಾವು ಹೋಲಿ ನಾವು ದೊಡ್ಡವರಾಗಿರೋಣ ಒಬ್ರಿಗಿಂತ ಅಂತ ಇಟ್ಕೊಂಬೋಣ. ಸುಧಾಮ ಕೃಷ್ಣ ಡಿಫರೆನ್ಸ್ ಇರುತ್ತೆ ಹೋಲಿ ಕೊನೆ ಪಕ್ಷ. ಅಷ್ಟು ಡಿಫರೆನ್ಸ್ ಅಂತ ದೇವರಾಣಿ ಇರೋದಿಲ್ಲ. ಅದಲ್ಲ ಕೃಷ್ಣ ಯಾಕೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ. ಅಲ್ಲಿ ಏನು ಕಾಣಬೇಕು, ಅಲ್ಲಿ ವ್ಯಕ್ತಿ ಗೌಣ, ಒಳಗಿರೋ ಭಗವತ್ ಸನ್ನಿಧಾನ, ಅತಿಥ್ಯ ದೇವನ ಸಂದೇಶ, ಅದನ್ನು ನೋಡಬೇಕು. ಅದು ಬಿಟ್ಟು IAS ಆಫೀಸರು ಚೀಫ್ ಮಿನಿಸ್ಟರ್ ಇರ್ಬೋದು, ಮನೇಲಿ ಯಾರೂ ಇಲ್ಲ, ಮೀಟರ್ ರೀಡರ್ ಬಂದ ಎದ್ದು ಬಾಲ್ತಿ, ಬೇರೆ ದಾರಿ ಇಲ್ಲ ಇಲ್ಲ ಅಂತ ಹೇಳಬಾರ್ದು, ಅಪರಾಧ ಹೇಳಿದ್ರೆ ಅದು. ಯಾಕೆ ಅವನ ಕೆಲಸ ಅವ್ನು ಮಾಡ್ತಾನೆ. ಅವ್ನು ಕಂಡಕ್ಟರ್ ಇರ್ಬೋದು, ದೊಡ್ಡ ಅಧಿಕಾರಿ ಇರ್ಬೋದು, ಅವ್ನು ಟಿಕೆಟ್ ಕೇಳಿದ್ರೆ ತೋರಿಸೋ ಜವಾಬ್ದಾರಿ ಇದೆ. ಗೊತ್ತಾಯ್ತಾ? ಅವನಿಗೆ ಗೊತ್ತಿಲ್ಲ, ಕೇಳ್ತಾನೆ, ನಾನು ಯಾರನ್ನು ತಿಳ್ಕೊಂಡು ಇವನಿಗೆ ಅಪ್ರೋಡ್ ಜ್ಞಾನಿನ ಪಾಪ ಅವನು, ಅಷ್ಟು ಜ್ಞಾನ ಇದ್ದರೆ ಕಂಡಕ್ಟರ್ ಯಾಕೆ ಆಗ್ತಿದ್ದ? ಗೊತ್ತಾಯ್ತಾ? ಈ ಥರ ಭ್ರಮೆ ಬರುತ್ತೆ ಜನಗಳಿಗೆ. ಒಟ್ಟು ಭ್ರಮೆ ಅವರಿಗೆ ಅಂತ ಹೇಳ್ತೇವೆ, ಭ್ರಮೆ ನಮಗೆ ಆಯ್ತು ಈ ಮಧ್ಯೆ. ಅದ್ವೈತಗಳ ಭ್ರಮೆ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ದೊಡ್ಡ ಭ್ರಮೆ ಇಲ್ಲಿದೆ ಈಗ. ಗೊತ್ತಾಯ್ತಾ? ಅದು ದಾಟಬೇಕಾದ್ರೆ ಏನೋ. ನಾವು ಇದಕ್ಕೆ ಹೋಗಿದ್ವಿ, ಅದು ಹಿಂದೆ ಅದು ಬರ್ನಾವ ಅಂತ ಊರಿಗೆ ಹೋದ್ವಿ. ವಾರಣಾವತ ಹೋಗಿದ್ದಾಗ ಅಲ್ಲೊಂದು ಪಾಠಶಾಲೆ, ಅದು ಅಡುಗಿನ ಮನೆಯಲ್ಲೇ ನೋಡೋಕ್ಕೆ ಹೋದರೆ ಹುಡುಗ ಎಷ್ಟು ಆಶ್ಚರ್ಯ ಗೊತ್ತಾ. ಒಂದು ಊಟ ಮಾಡ್ತೀವಿ, ಬೇಗ ಬೇಗ ಎದ್ದು ಬಂದುಬಿಟ್ಟು ಅವ್ನು ಟಕ ಬಂದುಬಿಟ್ಟು ಕರ್ಕೊಂಡು ಹೋಗಿ ಏನು ಭಾರಿ ಸಂಭ್ರಮ ಅವನಿಗೆ. ನಾವು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಇರ್ತಾರೆ, ಅವ್ರು ಏನು ಮಾಡ್ತಿದ್ರು, ಜನರಲ್ ಎಕ್ಸ್ಪೀರಿಯನ್ಸ್ ಎಕ್ಸೆಪ್ಷನ್ಸ್ ಇರ್ಬೋದು. ಏನು ಹೋಗ್ರಿ ಈಗ ಊಟ ಮಾಡ್ತಾರೆ ಆಮೇಲೆ ಬನ್ನಿ, ಅವೇನು ಇಲ್ಲೇ ಇಲ್ಲ. ಅಷ್ಟು ಅವ್ನು ಖುಷಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಅಷ್ಟು ಆಶ್ಚರ್ಯ. ಅಂದರೆ ಅವ್ರು ನೋಡಿ, ಅವ್ರೇನು ದ್ವೈತಿಗಳೆಲ್ಲ ಏನೂ ಅಲ್ಲ, ಅದು ಯಾವುದು ವೇದ ಪಾಠಶಾಲೆ ಇದೆ ಅಲ್ಲಿ ಅದರ ಹತ್ರ. ಅಲ್ಲಿ ನೂರಾರು ಹುಡುಗರಿದ್ದಾರೆ, ಅವ್ರು ಆ ಟೈಪ್ ಟ್ರೈನಪ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಇದು ಭ್ರಮೆಯಾಗಿರೋ ಅವ್ರು. ಅಂದರೆ ಅದು ಏನು ಗೊತ್ತಿಲ್ಲದೆ ಹೋದರೆ ಅವ್ರಿಗೆ ಒಂದು ವಿಷಯ ಗೊತ್ತಿದೆ. ಗೊತ್ತಾಯ್ತಾ? ಪಾಂಡವರಿದ್ದ ಜಾಗ ನೋಡೋಕ್ಕೆ ಬಂದರೆ ನಾವು ತೋರಿಸ್ಬೇಕು. ಶಕ್ತಿತಃ ಕರಣಿ ತೇನಾಪಿ ಸೋತ್ತಮಾನ ಅಂತೂ ಕಾರ್ಯ ಅನ್ಯೈ ಅಖಿಲೇಶ್ವಪಿ. ಶಕ್ತಿತಃ ಕರಣೀಯ ಇತಿ ವಿಶೇಷೋ ಅಸಿದ್ಧ ಸಿದ್ಧಯೋ. ಅಸಿದ್ಧ ಅಂದರೆ ಯೋಗ ಸಿದ್ಧನಾಗದೇ ಇದ್ದವನು, ಸಿದ್ಧ ಅಂದರೆ ಯೋಗ ಸಿದ್ಧನಾದವನು. ಅಪ್ರೋಕ್ಷ ಜ್ಞಾನಿಯಾದರೂ ಕೂಡ ಶಮೀಕರು ಹೇಳಲಿಲ್ಲ ಪರೀಕ್ಷೆ ರಾಜ ಬಂದರೆ, ಯಾಕಂದ್ರೆ ಗೊತ್ತೇ ಇಲ್ಲ ಅವರಿಗೆ ಬಂದಿದ್ದು. ಗೊತ್ತಾಯ್ತಾ? ಆದರೆ ಇಂದ್ರನಾದ್ರೆ ಗೊತ್ತಿದೆ, ಹೇಳಲಿಲ್ಲ. ಅಕಸ್ಮಾತ್ ಗೊತ್ತಿಲ್ಲದೆ ಮಾಡಿದರೆ ದೋಷ ಆಗ್ತಿರಲಿಲ್ಲ, ಅದು ಏನು ಸಂಬಂಧನೇ ಇರ್ತಿರಲಿಲ್ಲ. ಗೊತ್ತಿದ್ದ ಜಾಸ್ತಿ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಯಾರು ಬಂದುಬಿಟ್ಟು ಜಾಸ್ತಿ ಕಣ್ಣು ಮುಚ್ಕೊಂಡು ಪಟ್ಟೆ ಬೇರೆ ಹೊಲ್ಕೊಂಡ್ಬಿಡ್ತಾರೆ, ಗೊತ್ತೇ ಆಗೋದಿಲ್ಲ. ಅಂದರೆ ಇವೆಲ್ಲ ಭ್ರಮೆ ಆ್ಯಕ್ಚುಲಿ. ಶಕ್ತಿತಃ ಕರಣೀಯ ಇತಿ ಎಷ್ಟು ಮಟ್ಟಿಗೆ ಕೊನೆಗೆ ಹಣ್ಣು ಮುದುಕ ಹೇಳಕ್ಕೆ ಬರೋದೇ ಇಲ್ಲ. ಏನು ಮಾಡಬೇಕಾಗ? ಶಕ್ತಿತಃ ಕರಣೀಯ, ಕೂತಲಿಂದನೇ ಸ್ವಾಗತ ಮಾಡೋಕ್ಕೆ ಬರುತ್ತೆ. ಗೊತ್ತಾಯ್ತಾ? ಇವೆಲ್ಲ ಅರ್ಥ ಮಾಡ್ಕೊಂಡಿರ್ಬೇಕು. ಕರಣೀಯ ಇತಿ ವಿಶೇಷೋ ಅಸಿದ್ಧ ಸಿದ್ಧಯೋ. ಪ್ರಾಪ್ತೋಪಾಯಸ್ತು ಸಿದ್ಧ ಸ್ಯಾತ್. ಜ್ಞಾನ ಸಿದ್ಧನಾದರೆ ಅವನು ಸಿದ್ಧ ಅಂತ ಕರಿಬೇಕು. ಪ್ರೇಪ್ಸು ಸಾಧಕ ಉಚ್ಯತೆ. ಪ್ರೇಪ್ಸು ಸಾಧಕ ಉಚ್ಯತೆ. ಯಾರು ಪಡಿಲಕ್ಕೆ ಹೋಗ್ತಾನೆ ಸ್ಟೂಡೆಂಟ್ ಪ್ರೊಫೆಸರ್, ಎಷ್ಟು ಡಿಫ್ರೆನ್ಸ್ ಇದೆ. ಸ್ಟೂಡೆಂಟು ಅವ್ನು ಪ್ರೊಫೆಸರ್, ಅವನು ಓದಿ ಮುಗಿಸಿದವನು ಅವನು ಓದ್ತಾ ಇರೋನು, ಇಷ್ಟೇ ಡಿಫರೆನ್ಸ್. ಪ್ರೇಪ್ಸು ಸಾಧಕ ಉಚ್ಯತೆ. ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತಿ ಈಶ್ವರ. ಆಚಾರ್ಯ ಮಾತು ನೋಡಿ, ಈ ರೀತಿ ಪ್ರಾಣಿ ಅಂತ ಪದ ಉಪಯೋಗಿಸ್ಬಿಟ್ರು. ಪ್ರಾಣಿ ಅಂತ ಬರೀ ಜನಗಳಾಗಲಿಲ್ಲ, ಆಗ ಪ್ರಾಣಿಗಳು ಆಗ್ಬೋದು, ಗೋ ಮೊದಲಾದವುಗಳು ಬಂದರೆ ಹಾಗೆ ಆ ರೀತಿ ಮಾಡಿದರೆ ದೇವರು ಭಾರಿ ಸಂತುಷ್ಟ, ಭಾರಿ ಸಂತೋಷ ಪಡ್ತಾನೆ ದೇವರು. ಅರ್ಥ ಆಯ್ತಾ? ಆಫೀಸರ್ ಹೈಯರ್ ಆಫೀಸರು ಇನ್ನೊಬ್ಬನ ತನ್ನ ಸುಪೀರಿಯರ್ ಗೌರವ ಕೊಟ್ಟ, ಖುಷಿಯಾಗುತ್ತೆ ಅವನಿಗೆ, ವೆರಿ ಗುಡ್. ಅದು ಮಾಡದೆ ಹೋದ್ರೆ ಅವನಿಗೆ ಆಗೋದಿಲ್ಲ. ಯಾಕೆ ಗೌರವ ಕೊಡಲಿ ಅಂತ ಕೇಳ್ತಾನೆ, ಯಾಕೆ ತನ್ನ ಡ್ಯೂಟಿ ಅದು. ಡ್ಯೂ ರೆಸ್ಪೆಕ್ಟ್ ಕೊಡದೆ ಹೋದರೆ ಅಪರಾಧ ಅದು. ಇದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಸಾಧನೆ ಆಗೋದೇ ಇಲ್ಲ. ಸಂತುಷ್ಟೋ ಭವತಿ ಈಶ್ವರ ಸಿದ್ಧೋಪಾಯ. ಅವ್ರು ಹೈಲೈಟ್ ಮಾಡ್ತಿದ್ರು, ಅಷ್ಟೇ ನಿಂತೋಯ್ತು. ಹಾಗೆ ಉಳಿದವ್ರು ಕಂಟಿನ್ಯೂ ಮಾಡಬೇಕಾಗಿತ್ತು, ಮಾಡಲಿಲ್ಲ. ವೇದಾರ ಸ್ವಾಮಿ ಬಗ್ಗೆ ಭಾರಿ ಕಳಕಳಿ ಇತ್ತು, ಭಾರಿ ಹೇಳ್ತಾರೆ, ಪ್ರತಿ ಸತ್ತೂ ಹೇಳ್ತಾಯಿದ್ರು ಪಾಪ. ಸಿದ್ಧೋಪಾಯೇನ ವಿಷ್ಣೋಸ್ತು ಧ್ಯಾನ ವ್ಯಾಖ್ಯಾನ ಅರ್ಚನಾಧಿಕಂ. ಸಿದ್ಧೋಪಾಯನಾದವನು ಇಷ್ಟು ಗಮನ ಕೊಡಬೇಕಾಗಿಲ್ಲ. ಯಾವುದು ಇನ್ನೂ ಹೇಳೋದಾದರೆ, ನಾವು ಸಾಮಾನ್ಯ ಎಲ್ಲ ಓಡಾಡ್ತೀವಿ ಅಂತ ತಿಳ್ಕೊಂಬೋಣ. ಜನ ಇದ್ದೇ ಇರ್ತಾರೆ ಕಡೆಗೆ, ನಾವೊಂದು ಗಮನ ಇಟ್ಟಿರಬೇಕು. ನಮ್ಮ ಅಗತ್ಯ ಯಾರ್ಯಾರು ಇದೆಯಾ ಅಂತ ಯೋಚನೆ ಮಾಡ್ತಿರ್ಬೇಕು. ಯಾರೋ ಬೀಳ್ಬೋದು, ಏನೋ ಇಲ್ಲಿ ಹೋಗ್ತಾರೆ, ಮಠಗಳು ಹೋಗ್ತಾರೆ, ವಯಸ್ಸಾದವರು ಇರ್ತಾರೆ, ಅವ್ರು ತಳ್ಳಿ ಹೋಗ್ತಾರೆ. ಅದು ಮಾಡಿ ನಾನು ನಿಂತ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ಹೋಗಿ ಮುಂದೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಇವನು ಡಬಲ್ ಅಡ್ವಾಂಟೇಜ್. ಅವನು ಬಂದ ಇವನು ಜಾರಿ ಬಿಡ್ತಾರೆ, ಶಿರಗಲ್ಲಿ ಚಿಟ್ಟು ಒಬ್ರು ಹೋಗ್ಬೋದಲ್ಲ. ತನಗೂ ದರ್ಶನ ಆಯಿತು, ಇದು ದರ್ಶನ ಆಯಿತು. ಹಾಗಲ್ಲ, ತಳ್ಳಿ ಹೋಗ್ತಾರೆ, ಬಿಡ್ತಾರೆ. ಇಷ್ಟೊಂದು ಬಿದ್ದು ಕಾಲು ಬರ್ಕೊಂಡವ್ರು ಇರ್ತಾರೆ ಆ ಸಮಯದಲ್ಲಿ. ಎಲ್ಲೋ ಸಿನಿಮಾ ಥಿಯೇಟ್ರಲ್ಲ ಇದು, ಮಠದಲ್ಲಿ ಆಗಿರೋ ಕೆಲಸಗಳು. ಇದು ಆಗಬಾರ್ದು. ಅದಕ್ಕೆ ಆ ಎಚ್ಚರಿಕೆ ಕೊಟ್ಟುಬಿಟ್ಟು ಉಪಾಯವಾಗಿ ಹೋದರೆ ಎಷ್ಟು ಸಾಧನೆ ಆಗುತ್ತಾಗ. ಆ ದೃಷ್ಟಿ ನಮ್ಮಲ್ಲಿರಬೇಕೀಗ. ಯಾರೋ ಏನೋ ಹುಡುಕ್ತಾ ಇತ್ತು, ತಕ್ಷಣ ಕೇಳಿ ಏನು ಅಂತ ರಾಮದೇವ್ರು ಮೊದಲು ಮಾತಾಡಿಸ್ತಿದ್ರು. ಯಾರು ಬಂದರೆ ರಾಮದೇವ್ರು ಮೊದಲು ಅವ್ರು ಮಾತಾಡಿಸ್ತಿದ್ರು. ಗೊತ್ತಾಯ್ತಾ? ಸ್ಮಿತಪೂರ್ವ ಅಭಿಭಾಷೀಚ ರಾಮಾಯಣದಲ್ಲಿ ಹೇಳ್ತಾರೆ.
ಅದೆಲ್ಲ ತೋರಿಸ್ತಾರೆ, ಹೇಗೆ ನಡ್ಕೋಬೇಕು ಅಂತ ಸ್ವತಃ ಭಗವಂತ ತೋರಿಸ್ತಾರೆ. ಅದಕ್ಕೆ ಆ ಕಡೆ ನೋಡೋದಿಲ್ಲ, ಕೂಗಿದ್ರು ಕೇಳೋದು. ಆಮೇಲೆ ಇದಕ್ಕೆ ಏನ್ರಿ ಅವನು ಹಾರ್ಟ್ ಫೇಲ್ ಆಗ ಕೂಗಿಬಿಡ್ತಾನೆ. ಅಂದರೆ ಒಂದು ಥರ ಏನೋ ಒಂದು ದುರಹಂಕಾರ ಅಂದ್ರೆ ಅದೇನೆ. ಅಹಂಕಾರ ದುರಹಂಕಾರ, ಅಹಂಕಾರನೇ ಕೆಟ್ಟದ್ದು, ದುರಹಂಕಾರ ಭಾರಿ ಕೆಟ್ಟದ್ದು. ಅದೆಲ್ಲ ಸೆಟ್ ಮಾಡಬಾರದು ಹಾಗೆಲ್ಲ. ಪ್ರೇಪ್ಸುಹು ಸಾಧಕ ಉಚ್ಯತೆ ತಸ್ಯ, ಅದಕ್ಕೆ ಸಂತುಷ್ಟೋ ಭವತಿ ಈಶ್ವರ ಸಿದ್ಧೋಪಾಯೇನ ವಿಷ್ಣೋಸ್ತು. ಅಪರೋಕ್ಷ ಜ್ಞಾನ ಸಿದ್ಧಿಯಾದ ಮೇಲೆ ಧ್ಯಾನ, ವ್ಯಾಖ್ಯಾನ, ಅರ್ಚನಾಧಿಕ ಈ ಪೂಜೆ ಕೂತು ಏನು ಮಹಾಪೂಜೆ ಮಾಡೋಕ್ಕೆ ಬರುತ್ತೆ ಇವನಿಗೆ? ನಿರ್ವಹ ಎಲ್ಲ ಮಾಡಲೇಬೇಕು, ತಪ್ಪಲ್ಲ. ದೊಡ್ಡವ್ರು ಬಂದರು ತಕ್ಷಣ ಏನು ಮಾಡಬೇಕಾಗ? ಸಂಕೋಚ ಮಾಡಿಬಿಟ್ಟು ಅನುಗ್ರಹ ಮಾಡಿಕೊಡೋದು ಫಸ್ಟ್. ಗೊತ್ತಾಯ್ತಿಲ್ಲ, ಅಲ್ಲಿ ಮದುವೆ ಅಂತ ಸರೋವರ ಅಂತಲ್ಲಿ ಹೋದ್ರೆ ಸಾವಿರಾರು ಜನ ಸೇರಿರ್ತಾರೆ ಪಾಪ, ಜಾಗ ಇರೋದು. ಒಬ್ಬರಿಗೆ ಇಷ್ಟು ಹಾಕಿ ಕೂತ್ಬಿಟ್ಟಿರ್ತಾರೆ ನಡೆಯುತ್ತೆ. ಇನ್ನೊಬ್ಬರು ಅಲ್ಲಿ ಬರಬೇಡ್ರಿ ಇನ್ನಾರ ಬರ್ತಾರೆ ಅಂತ ಓಡಿಸ್ತಾನೆ. ಬರೀ ಇದೇ ಮಂತ್ರಗಳ ಪಾಠ ಎಲ್ಲ ಮಂತ್ರ ಆಗಿತ್ತು. ಬಡಿ ಭಾರಿ ಬಡಿ. ಆ ಕಡೆ ಬಡಿಯಲ್ಲಿ ಕಣ್ಣೆತ್ತಿ ನೋಡಬೇಕಾಗಿಲ್ಲ, ತಾನು ಮಿನಿಮಮ್ ಜಾಗದಲ್ಲಿ ಕೂತ್ಕೊಂಡು ಹೋಗ್ತಿರೋದು ಅಷ್ಟೇ. ದೊಡ್ಡ ಹರಡೋದವೆಲ್ಲ ಬೇಕಿಲ್ಲ, ಎಷ್ಟು ಸಾಧ್ಯ ಆದರೆ ಅಷ್ಟು. ಯಾಕಂದ್ರೆ ಉಳಿದವರು ಅವರು ಮಾಡೋಕ್ಕೆ ಬಂದಿದ್ದಾರೆ, ಅನುಕೂಲ ಮಾಡಿಕೊಡ್ಬೇಕು. ತಾನು ಮಾಡೋದಕ್ಕಿಂತ ಅವ್ರು ದೊಡ್ಡವ್ರು, ಅವ್ರೊಂದು ಸಹ ಇನ್ನೂ ಜಾಸ್ತಿ ಇರುತ್ತೆ, ಪುಣ್ಯ ಜಾಸ್ತಿ ಬರುತ್ತೆ. ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು. ಅವೆಲ್ಲ ಹೇಳ್ಕೊಡ್ಬೇಕು ಪ್ರಿಲಿಮಿನರೀಸಲ್ಲಿ. ಅದು ಹೇಳ್ಕೊಡೋದೇ ಹೋದರೆ ಅದು ಉಪಯೋಗ ಇಲ್ಲ. ಇತಿ ಪ್ರವೃತ್ತವಚನಾತನ ವಿರೋಧ ಶಮೋ ಮನ್ನಿಷ್ಠತಾ ಬುದ್ಧೇ ದಮ ಇಂದ್ರಿಯ ನಿಗ್ರಹ. ಇನ್ನೊಂದು ಅರ್ಥವೂ ಇದೆ. ಶಮ ಅಂದರೆ ಭಗವನ್ನಿಷ್ಠತ, ಇದು ಧ್ಯಾನಾದಿಗಳೆಲ್ಲ ಶಮ. ದಮ ಇಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹದಿಂದ ಕೆಲಸ ಮಾಡತಕ್ಕ ಇನ್ನೊಂದು ಕೆಲಸ. ಇತಿ ಭಾಗವತೆ ಯದಾ ಹಿ ನೇಂದ್ರಿಯಾರ್ಥೇಶು ನ ಕರ್ಮ. ಇವತ್ತಿಲ್ಲ ಅಂತಲ್ಲ, ಜನ ಇದ್ದಾರೆ ಪಾಪ, ತುಂಬ ಕಡಿಮೆ ಅಷ್ಟೇ. ಹ್ಯಾಂಡ್ಫುಲ್ ಅಂತೀವಲ್ಲ ಅಷ್ಟೇ, ಅವ್ರು ಹೆಚ್ಚೇನೇ ಇಲ್ಲ. ಪೂರ್ತಿಯಾಗಿದ್ದ ಸಮಾಜ ಉಳಿತಾನೆ ಇರಲಿಲ್ಲ. ಇದ್ದಾರೆ ಎಷ್ಟೋದ್ರೆ ದೊಡ್ಡ ದೊಡ್ಡ ಪಂಡಿತರು ನೋಡಿದ್ದೀವಿ ಪಾಪ, ಭಾರಿ ಇದಾಗಿರೋರು ನೋಡಿದೆ. ಅದೇನಿಲ್ಲ ಅಂತಲ್ಲ, ಭಾರಿ ಅಹಂಕಾರಿದ ವಿದ್ಯಾರ್ಥಿಗಳು ಇದ್ದಾರೆ, ಭಾರಿ ವಿನಯಿತರು, ಭಾರಿ ದೊಡ್ಡ ದೊಡ್ಡ ವಿದ್ವಾಂಸರು ಇದ್ದಾರೆ. ಅವ್ರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಇದು ಭಾರಿ ರ್ಯಾಪಿಡ್ ಇದು ಡೌನ್ಫಾಲ್, ಅದು ಬೇರೆ. ಯದಾ ಹಿ ನೇಂದ್ರಿಯಾರ್ಥೇಶು ಕರ್ಮಸು ಅನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ತದೋಚ್ಯತೆ. ಏನು ಮಾಡಿ ಸೇವೆ ಮಾಡೋ ಪ್ರಸಂಗ ಬಂತು, ಮೆಲ್ಲಗೆ ಎದ್ದೋಗ್ಬಿಡ್ತಾನೆ, ಅವಾಯ್ಡ್ ಮಾಡ್ಕೊಂಡ್ಬಿಡ್ತಾನೆ. ಅರ್ಥ ಆಯ್ತಾ? ಇಲ್ಲದ ಕೆಲಸ ಸೃಷ್ಟಿ ಮಾಡ್ತಾನೆ ಒಂದನ್ನು. ಅದೆಲ್ಲ ಮಾಡಬಾರ್ದು. ಕೆಲಸ ಆದರೆ ಕೆಲಸ ಮುಗಿದೋಯ್ತು ಅಷ್ಟೆ. ಎಷ್ಟು ಫಾರ್ಚುನೇಟ್ ಅನ್ಕೋಬೇಕು, ಗೊತ್ತಾಯ್ತಾ? ರಾತ್ರಿ 12 ಗಂಟೆ ಯಾರೋ ಫೋನ್ ಮಾಡಿ ಸಹಾಯ ಬೇಕು ಅಂತೇಳಿ ಮುಂದೆ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಎಷ್ಟು ನಂಬಿಕೆ ಇದೆ ಅವರಿಗೆ. ಫಸ್ಟ್ ನಮಗೆ ಫೋನ್ ಮಾಡಿದ್ದಾರೆ ಅಂದರೆ ನಮ್ಮಲ್ಲಿ ನಂಬಿಕೆ ಇದೆ ಅಂತ ಅರ್ಥ ಫಸ್ಟ್. ಅದು ನಮ್ಮ ಹೆಮ್ಮೆ, ಅದು ಗೊತ್ತಾಯ್ತಾ? ಆ ರೀತಿ ಇರೋದ್ರಿಂದ ಉಪಯೋಗ ಮಾಡ್ಕೋಬೇಕು. ಏನ್ರಿ ಬೇರೆ ಕೆಲಸ ಇಲ್ಲ ನನಗೆ ಮಾಡ್ತೀರಿ ಅಂತ ಕೇಳಿದರೆ, ಅವ್ನಿಗೆ ಕೆಲಸ ಇದ್ದರೆ ಮಾಡ್ತಿದ್ದೆ ಅದಕ್ಕೆ, ಏನೋ ಅನಿವಾರ್ಯವಾಗಿ ಕೆಲಸ ಬಂದಿದೆ. ಅದು ಹೇಳಿದಾಗ ನಂಬಿ ಬಂದವ್ರನ್ನ ಕೈ ಬಿಡ್ಲಿಕ್ಕೆ ಮೊದಲೇ ಹೋಗಬಾರ್ದು. ಅದೆಲ್ಲ ಇದೆಲ್ಲ ಅದು ಮುಂದೆ ಜ್ಞಾನಿ ಆಗೋಕ್ಕೆ ಸೂಚನೆಗಳವೆಲ್ಲ ಕೂಡ. ಸ್ಟೂಡೆಂಟ್ ಯಾವ ಸರಿಯಾಗಿರ್ತಾನೆ, ಒಳ್ಳೆ ಓದ್ತಾರೆ, ಮಾರ್ಕ್ಸ್ ಬರುತ್ತೆ, ಸಿದ್ಧಿ ಬರುತ್ತೆ, ಆಫೀಸರಾಗೂ ಶೈನ್ ಆಗ್ತಾನೆ, ಎಲ್ಲ ಸ್ಟೇಜಲ್ಲೂ ಆಗ್ತಾನೆ. ಹಾಂ, ಅಲ್ಲಿ ಇಲ್ಲೂ ನಮ್ಮಲ್ಲೂ ಇದೆ, ಅಲ್ಲೂ ಮಾಡ್ತಾರೆ. ಇಲ್ಲಿ ನಮ್ಮಲ್ಲೂ ನೋಡಿದ್ದೀನಿ ನಾನು. ಯಾವುದೋ ಹೋಗೋ ಪ್ರಸಂಗ ಬರುತ್ತೆ, ನಮ್ಮ ಕೆಲಸ ನಾವು ಎಷ್ಟು ಬೇಗ ಮಾಡ್ತಾ ಇದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಿಟ್ಟು. ನಮ್ಮವ್ರಿದ್ರೆ ಮಾಡಲ್ಲ, ಆ ವಿಷಯ ಬಿಟ್ಬಿಡಿ. ನಮ್ಮವ್ರಿದ್ದು ಇವತ್ತವರೆಗೂ ನಮ್ಮವರಷ್ಟು ಮೋಸ ಯಾರೂ ಮಾಡಿಲ್ಲ. ನೋಡ್ಬೇಕಾದ್ರೆ ಎಷ್ಟೋ ಪುಸ್ತಕ ತೊಗೊಂಡು ದುಡ್ಡೇ ಕೊಟ್ಟಿಲ್ಲ, ಆಗೋಗ್ಬಿಟ್ಟಿದೆ. 10-20 ಸಾವಿರ ರೂಪಾಯಿ ಪುಸ್ತಕ ವಾಪಸ್ಸೇ ಬಂದಿಲ್ಲ ಅವ್ರು ಯಾರು. ಇಷ್ಟು ದಪ್ಪ ಜುಟ್ಟಿರ್ತಾವೆ ಮತ್ತೆ, ಗೊತ್ತಾಯ್ತು ನಿಮಗೆ. ಅಷ್ಟು ತಮಾಷೆ ಆಗಿಬಿಡುತ್ತೆ ನೋಡಿದ್ರು. ಯಾವಾಗ ಸಿಗ್ತಿರ್ತಾರೆ, ಸಿಕ್ಕ ತಕ್ಷಣ ನಿಮ್ಮ ಮನೆಗೆ ಹೊರಟಿದ್ದೆ ಅಂತ ಗೊತ್ತೇ ಅವರು. ಆ ರೀತಿ ಹೇಳಿದ್ರೆ ಎಷ್ಟು ವರ್ಷ ಬೇರೆಯವರಿಂದ ಮೋಸ ಆಗೋದೇ ಇಲ್ಲ. ಆದರೆ ತೀರಾ ರೇರೋದು, ಅವ್ರು ಭಾರಿ ಡಿಸೆಂಟಾಗಿ ನಡ್ಕೋತಾರೆ. ಯಾವುದೋ ಆಫೀಸ್ಗೆ ಹೋದ್ರೆ ಇಲ್ಲಿ ಒಂದು ನೋಡಿ ನೀವು ಯಾಕೆ ಬರ್ತೀರಿ, ಬರಬೇಡಿ, ಫೋನ್ ಮಾಡಿ ಸಾಕು ಅಂತ. ಅಷ್ಟರ ಮಟ್ಟಿಗೆ ನಾವೇನು ಜಾಸ್ತಿ ಪರಿಚಯ ಇರೋದಿಲ್ಲ. ಮತ್ತು ಸಾಮಾನ್ಯ ಪರಿಚಯದಲ್ಲೇ ಅವರಿಗೆ ಅಷ್ಟು ನಮ್ಮ ಕೆಲಸ ನಾವು ಮಾಡಿಬಿಡೋಣ. ಇದನ್ನೆಲ್ಲ ಕಲ್ತ್ಕೊಳ್ಳೋದೇ ಹೋದರೆ ಹೇಳ್ತಿರೋದು ಬೇರೆದಕ್ಕಲ್ಲ. ಆ ಬೇರೆ ಜನಗಳು ಉಳ್ಕೊಂಡಿದೆ, ಅವ್ರ ಸಂಖ್ಯೆ ಜಾಸ್ತಿ ಬೇರೆ ಇದೆ. ಪುಣ್ಯಕ್ಕೆ ಅವರೇ ಜಾಸ್ತಿ ಇದ್ದಾರೆ. ಇಷ್ಟೆಲ್ಲ ಮಾತಾಡಿದ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ. ಆದರೆ ಅವರಿಂದಾಗಿ ಎಷ್ಟೋ ಸಮಾಜದಲ್ಲಿ ಅಷ್ಟು ಕೆಲಸ ಆಗುತ್ತೆ, ಗೊತ್ತಾಯ್ತಾ? ಎಷ್ಟೋ ಸರ್ತಿ ನೋಡಿದ್ದೀನಿ. ದೊಡ್ಡ ಯಾವುದೇ ಕೆಲಸ ಆಗಬೇಕಾಗಿದ್ದರೆ ಟಾಪ್ ರೇಟ್ ಕೊಟ್ಟು ಮಾಡಿಕೊಡ್ತಾರೆ ಎಷ್ಟೋ ಸಲ. ಯದಾ ಹಿ ನೇಂದ್ರಿಯಾರ್ಥೇಶು ನ ಕರ್ಮಸು ಅನುಷಜ್ಯತೆ ಸರ್ವಸಂಕಲ್ಪ. ಇವನ್ನ ಗೀತಾ ಭಾಷೆಯಲ್ಲಿ ಪಾಠನೇ ಆಗಲ್ಲ, ಗೊತ್ತಾ ನೀವು? ಫಸ್ಟ್ ಇವು ಟೆಕ್ಸ್ಟ್ ಬುಕ್ಕೇ ಅಲ್ಲ ಯಾವುದೂ ಕೂಡ. ಸೊ ಅವ್ರಿಗೆ ಗೊತ್ತಾಗೋ ಚಾನ್ಸ್ ಎಲ್ಲಿ ಬರುತ್ತೆ ಈಗ? ಅರ್ಥ ಆಯ್ತಾ? ಟೆಕ್ಸ್ಟ್ ಬುಕ್ ಆಗಿದ್ದರೆ ಗೊತ್ತಾಗೋ ಚಾನ್ಸ್ ಬರ್ತದೆ. ಟೆಕ್ಸ್ಟ್ ಬುಕ್ಕೆಲ್ಲ ತರ್ಕದ ಅಲ್ಲಿ ಭಯಂಕರ ಅದು ಆಚಾರ ಹೇಳ್ತಾರೆ. ಅದು ಓದಿದ್ರೆ ಈ ಜನ್ಮದಲ್ಲೇ ನರಿ ಆಗ್ತಾರೆ, ಮುಂದೆ ನರಿ ಆಗೇ ಆಗ್ತಾರೆ ಅಂತ. ಅದನ್ನು ಆಚಾರ ಸ್ಪಷ್ಟ ಹೇಳಿದ್ರು ಕೂಡ ಬಿಡೋದಿಲ್ಲ. ಪೂರ್ವಪಕ್ಷ ಓದು ಸಿದ್ಧಾಂತವಾಗೇ ಓದ್ತಾರೆ. ಅದು ಭಾಳ ಆಶ್ಚರ್ಯ. ಯದಾ ಹಿ ನೇಂದ್ರಿಯಾರ್ಥೇಶು ನ ಕರ್ಮಸು ಅನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ತದಾ ಉಚ್ಯತೆ. ಈಗ ನಮಗೆ ಗೊತ್ತಾಗೋದು ಹೇಗೆ? ಅವನಿಗೇನೋ ಗೊತ್ತಾಯಿತು, ನಮಗೆ ಹೇಗೆ ಗೊತ್ತಾಗಬೇಕು ಅಂದರೆ
ಸರ್ವಸಂಕಲ್ಪ ಸನ್ಯಾಸಿ. ಮಾಡೋ ಕೆಲಸ ಪರ್ಫೆಕ್ಟಾಗಿ ಮಾಡ್ತಾನೆ, ಫಲ ಕೇಳಿದರೆ ಬೈತಾರಷ್ಟೇ, ಫಲ ಕೇಳ್ತೀರ ಅಂತೆ ರೈಕೋರು ಹೇಳಿದ್ರಲ್ಲ ಹಾಗೆ. ಅದು ದೊಡ್ಡ ಜ್ಞಾನಿ ಅಂತ ಅರ್ಥ. ಯದಾ ಹಿ ನ ಇಂದ್ರಿಯಾರ್ಥೇಶು ನ ಕರ್ಮಸು ಅನುಷಜ್ಯತೆ, ಇಂದ್ರಿಯಾರ್ಥಗಳಲ್ಲಿ ಒಳಗಾಗೋದಿಲ್ಲ, ಕರ್ತವ್ಯ ಕರ್ಮದಲ್ಲಿ ಫಲ ಕೆಡೋದಕ್ಕೆ ಹೋಗೋದಿಲ್ಲ. ಎರಡೆರಡಿದೆ. ಇಂದ್ರಿಯಾರ್ಥಗಳಿಂದ ತನ್ನ ಅಟ್ರ್ಯಾಕ್ಟ್ ಆಗಿಬಿಟ್ಟು ಡೈವರ್ಟ್ ಆಗೋದಿಲ್ಲ, ಕರ್ಮಾಚರಣೆ ಮಾಡಿ ಫಲ ದೃಷ್ಟಿ ಇಟ್ಕೊಳ್ಳೋದೇ ಇಲ್ಲ, ಎರಡಿರಬೇಕಲ್ಲಿ. ನ ಕರ್ಮಸು ಅನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ, ಫಲದ ಸಂಕಲ್ಪ ತಲೆಯಲ್ಲೂ ಹಾಕೊಳ್ಳೋದಿಲ್ಲ. ಯೋಗಾರೂಢಸ್ತದುಚ್ಯತೆ, ಏನಂತ ಕರೀತಾರೆ ಆತನನ್ನು? ಯೋಗಾರೂಢ ಅಂತ ಕರೀತಾರೆ. ಕಥಂ ನ ಅನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ, ಅವನು ಹೇಗಿರೋದಿಲ್ಲ, ಸರ್ವಸಂಕಲ್ಪ ಸನ್ಯಾಸಿ. ಫಲಸಂಕಲ್ಪ ಅಂದರೆ ಅವನು ದೂರ ಅದಕ್ಕೆ. ಅವನು ಮೈ ಸರ್ವಾಣಿ ಕರ್ಮಾಣಿ ಇತ್ಯುಕ್ತತ್ವಾತ್, ಎಲ್ಲ ದೇವ್ರಿಗೆ ಒಪ್ಪಿಸಿದ ಮೇಲೆ ಮತ್ತೆ ನಮ್ಮದೇನೂ ಇಲ್ಲ. ಮದಧೀನ ವಿಧಂ ಜ್ಞಾತ್ವ ಮತ್ ಸನ್ಯಾಸೀತಿ ಶೋಚ್ಯತೆ. ಅವ್ರು ಇನ್ನು ಮುಗಿದಿಲ್ಲ ಇದೆ, ಇನ್ನೊಂದು ಲೈನ್ ಇದೆ. ಮದಧೀನ ವಿಧಂ ಜ್ಞಾತ್ವ, ಅದನ್ನೇ ಓದ್ತಿರೋದು ಈಗ. ಕಥಂ ನಾನು ಸತ್ಯದ ಭಾಷ್ಯನೇ ಅದು. ಹಾಂ, ಭಾಷ್ಯನೇ ತಾತ್ಪರ್ಯನೇ ಇದೆಯಾ? ಎಲ್ಲಿದೆ? ಆರುಷೋ ಕರ್ಮಕಾರಣ ಮುಚ್ಚತೆ ಬಂದೆ. ಆರುಷೋ ರೀತಿ ಅದೆಲ್ಲ ಮುಗೀತು. ಏತ್ವಾಂ ಯದಾ ಹಿನೇಂದ್ರಿಯಾರ್ಥ ಯೋಗಾರೂಢಸ್ಯ ಲಕ್ಷಣಮಾಹ, ಅಲ್ಲೇನು ಹೇಳಿದರು? ಸ್ಥಿತಪ್ರಜ್ಞಸ್ಯ ಲಕ್ಷಣಮಾಹ, 2ನೇ ಅಧ್ಯಾಯದ ಕೊನೆಗೆ ಸ್ಥಿತಪ್ರಜ್ಞ ಯೋಗಾರೂಢ ಎರಡು ಸಿನಾನಿಯಮ್ಸು. ಸ್ಥಿತಪ್ರಜ್ಞನಾದವನು ಹೇಗಿರ್ತಾನೆ ಅಂದರೆ ಸಮ್ಯಕ್ ಅನನುಷಂಗ ತಸ್ಯೈವ ಭವತಿ, ನಿರ್ಲಿಪ್ತನಾಗಿರ್ತಾನೆ. ಸ್ವತೋ ದೋಷಲಯೋ ದೃಷ್ಟ ಇತರೇಷಾಂ ಪ್ರಯತ್ನತಃ ಇತಿ. ಸ್ವತಃ ದೋಷಲಯೋ ದೃಷ್ಟ ಇತರೇಷಾಂ ಪ್ರಯತ್ನತಃ. ಇವು ಸ್ವಲ್ಪ ಆರಂಭದವರೆಲ್ಲ ಏನು ಮಾಡಬೇಕು ಅಂದರೆ, ತಮಗೇನೋ ಬೇರೆ ಕೆಲಸ ಇದೆ, ಕೆಲಸ ಹೇಳಿಬಿಟ್ಟಿದ್ದಾರೆ, ಸ್ವಲ್ಪ ಕಷ್ಟಪಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ. ಸ್ವಲ್ಪ ಕಷ್ಟ ಮಾಡೋದು ಸುಲಭ ಆಗಲ್ಲ, ಪ್ರಿಪೇರ್ ಮಾಡ್ಕೋಬೇಕು. ಜ್ಞಾನಿ ಯಾವುದೋ ಒಂದು ಸಲೀಸಾಗಿ ಮಾಡ್ತಾನೆ, ಗೊತ್ತಾಯ್ತಾ? ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಕಡೆ ಮನಸ್ಸು ಬಂದ್ಬಿಡು. ಇದು ಹೇಳಿದ್ನಲ್ಲ, ಡ್ರೈವ್ ಮಾಡಿ ಎಷ್ಟು ಕಷ್ಟಪಟ್ಟು ಕಲಿತಾನೆ. ಆಮೇಲೆ ರಿಫ್ಲೆಕ್ಸ್ ಆ್ಯಕ್ಷನ್, ಬ್ರೇಕ ಯಾರು ತಕ್ಷಣ ಕಾಲು ಆ ಕಡೆ ಹೋಗಿಬಿಡುತ್ತೆ, ಎಲ್ಲ ನೋಡ್ತಾ ನೋಡ್ತಾನೆ ಕಾಲು ಹೊತ್ತಿ ಬಿಡುತ್ತೆ. ಅದು ಆ ಅಭ್ಯಾಸ ಬಲ. ಆವೃತ್ತಿರ ಸಕೃತ ಉಪದೇಶ ಕೇಳಿ ಕೇಳಿ ಹಾಗೆ ಮಾಡ್ತಾನೆ. ಇದು ಆಚಾರ್ಯ ಮಧ್ಯೆ ಮಧ್ಯೆ ಯಾಕೆ ಹೇಳ್ತಾರೆ ಅಂದರೆ, ನೀವು ಹೇಳೋದೆಲ್ಲ ಮಾಡೋಕ್ಕೆ ಬರೋದಿಲ್ಲ ನಮಗೆ ಅಂತ ಕೇಳಿದರೆ, ಮೊದಲಿಗೆ ಬರೋದಿಲ್ಲ, ಮಾಡ್ತಾ ಮಾಡ್ತಾ ಅವ್ರು ಏನಾಗುತ್ತೆ, ಬಂದೇ ಬರುತ್ತೆ. ಈಜು ನೋಡಿದ್ರೆ ಎಷ್ಟೋ ಜನ ಗಾಬರಿ ಕಲಿಯೋದೇ ಇಲ್ಲ, ಸ್ವಲ್ಪ ಮುಂದಕ್ಕೆ ಪ್ರಯತ್ನ ಪಟ್ಬಿಟ್ರೆ ಏನಾಗುತ್ತೆ, ಖಂಡಿತ ಬರುತ್ತೆ. ಸ್ವತೋ ದೋಷಲಯೋ ದೃಷ್ಟ ತ್ವಿತರೇಷಾಂ ಪ್ರಯತ್ನತಃ. ಸ್ವತಃ ಅಂದರೆ ನ್ಯಾಚುರಲಿ ಆಗೋದು ಭಾರಿ ಗ್ರೇಟು, ಸಾಧನೆ ಭಾರಿ ಮಾಡಿದ್ದಾನೆ ಅಂತ ಅರ್ಥ. ಈಗಾಗಲೇ ಪ್ರಯತ್ನ ಪಟ್ಟು ಮಾಡಿದರೆ ದಾರಿಯಲ್ಲಿದ್ದಾನೆ ಅಂತ ಅರ್ಥ. ಎರಡೂ ಇಲ್ಲ, ಯತ್ನ ಅಲ್ಲ ಪ್ರಯತ್ನ, ಭಾರಿ ಎಫರ್ಟ್ಸ್ ಹಾಕಬೇಕು. ಯತ್ನ ಎಫರ್ಟು, ಪ್ರಯತ್ನ ಭಾರಿ ಎಫರ್ಟ್ಸ್ ಹಾಕಿದಾಗ ಸಾಧ್ಯ ಆಗುತ್ತೆ. ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ. ಇದು ತಾತ್ಪರ್ಯಕ್ಕೆ ವಾಪಸ್ಸು ಎಲ್ಲಾಯಿತು. ಕಥಂ ನಾನುಷಜ್ಯತೆ, ಅನುಸಜ್ಜೆ ಅಲ್ಲಿ ಏನು ಹೇಳೋದು, ಅವನು ಅನುಸಕ್ತನಾಗೋದಿಲ್ಲ ಏನರ್ಥ? ಸರ್ವಸಂಕಲ್ಪ ಅಲ್ಲೇ ವಿವರಣೆ ಬಂದಿದೆ. ಸಂಕಲ್ಪ ತಲೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂಬೋದು ಗ್ರೇಟ್. ಅದು ಮಯಿ ಸರ್ವಾಣಿ ಕರ್ಮಾಣಿ ಇತಿ ಮುಕ್ತತ್ವ ಮದಧೀನ ವಿಧಂ ಜ್ಞಾತ್ವ ಮತ್ತು ಸನ್ಯಾಸೀತಿ ಶೋಚ್ಯತೆ. ನನ್ನ ಅಧೀನ ಅಂತ ತಿಳ್ಕೊಂಡ ಮೇಲೆ ನನಗೆ ಒಪ್ಸ್ಲಿಕ್ಕೆ ಬರ್ತಾರೆ, ನ್ಯಾಚುರಲ್ ಅದು. ಯಾರು ಮುಖ್ಯಸ್ಥರು ಎಲ್ಲ ಸರ ಬಿದ್ದರೆ ಹುಡ್ಕೊಂಡೋಗಿ ಕೊಡ್ತಾರಲ್ಲ ಹಾಗೆ. ಎಷ್ಟೋ ಜನ ನೋಡ್ತೇವೆ, ರಿಟೈರ್ದವರು ಬಿಟ್ಟು ಹೋಗಿದ್ದನ್ನು ಕೊಟ್ಟವರು ಇದ್ದಾರೆ, ಇರೋದನ್ನು ಹೊಡೆ ತೊಗೊಂಡೋದವರು ಇದ್ದಾರೆ. 2 ಕೇಸು ನೋಡ್ತೇವೆ ನಾವು. ಅದು ಅವ್ನು ಕೇಳೋಕ್ಕೋರೆ ಇಸ್ಕೊಳ್ಳೋ ಕೊಡೆ, ಇಲ್ಲಿ ನಮ್ಮ ಕೆಲಸ ಅಲ್ಲಿ ಎತ್ತು ಕೊಟ್ಟಿದ್ದೆ, ನಂದೇನು ಕೆಲಸ ಅಂತ ಹೇಳ್ತಾರಪ್ಪ. ಅದು ಎಷ್ಟೋ ಕಂಡೇ ಕಾಣುತ್ತೆ. ಯೋಗಾರೂಢಸ್ಯ ಲಕ್ಷಣ. ಸ್ವತೋ ಓದೋದು ಬಿಡೋದು ಈ ಜನ್ಮದ ಅವನ ಅವಕಾಶ ಆದಮೇಲೆ ಡಿಪೆಂಡ್ ಆಗುತ್ತೆ. ಅದು ಕ್ವಾಲಿಟಿ ಮಾತ್ರ ಸ್ವರೂಪದ್ದೇ, ಅರ್ಥ ಆಯ್ತಾ? ಕ್ವಾಲಿಟಿ ಸ್ವರೂಪದ್ದು. ಓದಿಲ್ಲ ಎಂಬ ಕಾರಣಕ್ಕೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಕಡಿಮೆ ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಕಾರಣದಿಂದ ಅವರು ಓದಿದ್ದು ನಮಗೆ ಗೊತ್ತೂ ಆಗಲಿಕ್ಕಿಲ್ಲ, ಓದದೇ ಇದ್ದಾಗೆ ಇರ್ತಾರೆ, ದೊಡ್ಡ ಜ್ಞಾನಿನೂ ಆಗಿರ್ತಾರೆ, ತೋರಿಸ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಅದರಿಂದ ಅದಕ್ಕೆ ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು, ಹುಷಾರಾಗಿ ಇದ್ದು ಬಿಡೋದು. ಓದಿಲ್ಲ ಅದೇನು ಮಹಾ ಅಯೋಗ್ಯ ಅಂತ ಆ ಥರ ಮಾಡಿ ತಪ್ಪದು. ಸ್ವತೋ ದೋಷಲಯೋ ದೃಷ್ಟ ತು ಇತರೇಷಾಂ ಪ್ರಯತ್ನತಃ. ಮುಂದೆ ಹೇಳ್ತಾರೆ, ಇಷ್ಟೆಲ್ಲ ಆದಮೇಲೆ ಪ್ರಯತ್ನ ಪದ ಉಪಯೋಗಿಸಿದ್ದಕ್ಕೆ ಮುಂದೆ ವಿವರಣೆ ಕೊಡ್ತಾರೆ. ಏನು ಪ್ರಯತ್ನ ಅಂದರೆ ಹೇಗೆ, ನಮ್ಮ ಕೈಲಿ ಯಾತಕ್ಕೆ ಮಾಡಬೇಕು ಅಂದರೆ, ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಮವಸಾದಯೇ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಬಂಧುರಾತ್ಮ ಆತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾಚಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತ್. ಉದ್ಧರೇದ್ ಆತ್ಮ. ಎಲ್ಲ ಶ್ಲೋಕ ನೆನಪಿಟ್ಟುಕೊಂಡ್ರೆ ನಮಗೆ ಯಾರು ಸಹಾಯ ಮಾಡ್ತಾರೆ?
ಬೇರೆ ಸಹಾಯ ಸಾಕಷ್ಟು ಜನ ಮಾಡ್ಬೋದು, ಕುತ್ಕೊಂಡು ಬರೆಯೋದು ಮಾತ್ರ ಇವನೇ ಮಾಡಬೇಕು. ಹೊತ್ತಾನೆ ಅಲ್ಲಿ ಬೇರೆ ಯಾರೂ ಹೆಲ್ಪ್ ಮಾಡಬಾರ್ದು, ಮಾಡಾಗಿಲ್ಲ, ಮಾಡಬಾರ್ದು ಕೂಡ. ಅಲ್ಲಿ ತಾನೇ ಬರೀಬೇಕಾದ್ದು. ಆ ಎಚ್ಚರ ಯಾವಾಗಲೂ ಇರಬೇಕು ಅಂತ ಹೇಳ್ತಾರೆ. ನಾವು ಮಾಡೋ ಕೆಲಸ ನಾವೇನೇ ಮಾಡಬೇಕು ಹೊರತು ಬೇರೆ ಅಲ್ಲ. ಅದೇ ಉದ್ಧಾರದ ಹಾದಿ. ಅವ್ರಿಗೆ ಹೇಳಿಲ್ಲ, ಇವ್ರು ಹೇಳಿಲ್ಲ ಅಂಬೋದು ನೆಪಗಳಾಗತ್ತೆ ಹೊರತು ಏನಲ್ಲ ಕಾರಣ. ಇದೆಲ್ಲ ಅದು ಮುಖ್ಯ ಕಾರಣಗಳಲ್ಲ ಅವು. ತನಗೆ ಒಳ್ಳೆಯದಾಗಬೇಕು, ತಾನು ರೋಗಿಯಪ್ಪ, ತನಗೆ ವಾಸಿ ಆಗಬೇಕು, ಅದಕ್ಕೆ ಅವ್ನು ಪ್ರಯತ್ನ ಪಡಬೇಕೆ ಹೊರತು ಉಳಿದವ್ರು ಆ ಕಡೆ ಹೋದರೂ ತಿಂದುಬಿಟ್ಟ. ರೋಗ ಇರೋದು ಅವರಿಗೋ ಇವನಿಗೋ ಗೊತ್ತಾಯ್ತಿಲ್ಲ. ತನ್ನ ರೋಗ ಇದ್ದಾಗ ಉಳಿದವರು ನೋಡ್ತಾರೋ ಬಿಡ್ತಾರೋ ಅದು ಹೇಗೆ ಫಾಲೋ ಮಾಡಬೇಕು. ಹಾಗೆ ಕೆಲವರು ಹಾಗಲ್ಲ, ನೋಡಿದರೆ ಮಾತ್ರ ಫಾಲೋ ಮಾಡ್ತಾರೆ. ಅದು ತನ್ನ ಉದ್ಧಾರ ಆಗಬೇಕಾಗಿದೆ, ಇನ್ನೊಬ್ರನ್ನ ಯಾಕೆ ನೋಡ್ತಾನೆ ಅವನೀಗ? ತಪ್ಪದು, ಮೂರ್ಖತನ ಅಂತ ಕರೀತಾರೆ. ಹಾಗಾಗಬಾರ್ದು. ಈ ಮಾತು ನೆನ್ಪಿಟ್ಕೊಂಡ್ಬಿಟ್ರೆ ನಮ್ಮ ಉದ್ಧಾರ ಜವಾಬ್ದಾರಿ ನಮ್ಮ ಕೈಯಲ್ಲೇ ಇದೆ. ಕೆಲವು ಕೆಲಸ ಇನ್ನೊಬ್ಬರಿಂದ ಮಾಡ್ಲಿಕ್ಕೆ ಬರುತ್ತೆ, ಸಾಧನೆ ಮಾತ್ರ ತಾನೇ ಮಾಡಬೇಕು, ಇನ್ನೊಬ್ಬರು ಮಾಡ್ಲಿಕ್ಕೆ ಬರೋದು. ಓದೋದು ತಾನೇ ಓದಬೇಕು, ತಾನೇ ಬರಿಬೇಕು. ಎರಡೆರಡು ನನ್ನ ಪರ ನೀನು ಓದು ಅಂತ ಹೇಳಾಗಿಲ್ಲ, ಅದು ಅಪರಾಧ. ಗೊತ್ತಾಯ್ತಾ? ನನ್ನ ಪರ ಇನ್ನೊಂದು ಕೆಲಸ ನನ್ನ ಪರ ಹೋಗೋದು, ನಾನು ಬೇರೆ ಕೆಲಸ ಇದೆ ಅಂತ ಹೇಳ್ಬೋದು. ಅಲ್ಲಿ ಓದಿಗೆ ಹೇಳಕ್ಕೆ ಬರೋದಿಲ್ಲ. ಬರಿಬೇಕಾದ್ರೂ ಹಾಗೇ ಭಾರಿ ಎಮರ್ಜೆನ್ಸಿ ಇದೆ, ನೀನು ಇನ್ನೊಬ್ಬರು ಹೋಗಂತ ಕಳ್ಸೋಕ್ಕೆ ಬರೋದಿಲ್ಲ. ತಿಳಿತಾ? ಅದು ಇವರಿರ್ತಾರೆ, ಕುರುಡರು ಕುಂಡು ಕೆಲವರು ಇರ್ತಾರೆ, ಅವರಿಗೆ ಹೆಲ್ಪ್ ಕೊಡ್ತಾರೆ. ಹೆಲ್ಪ್ ಕೊಡೋಕೆ ಏನಾಗಿರ್ಬೇಕು? ಅವನು ಒಳ್ಳೆ ವ್ಯಕ್ತಿ ಉತ್ತರ ಗೊತ್ತಿದ್ದರೂ ತಪ್ಪು ಹೇಳಿದ್ರೆ ತಪ್ಪೇ ಬರಿಬೇಕು. ಅವನು ಸರಿ ಉತ್ತರ ಬರಿಬಾರ್ದು. ಗೊತ್ತಾಯ್ತಾ? ಅವ್ನು ಕೇಳಬೇಕು, ಬರಿಬೇಕಷ್ಟೇ. ಗೊತ್ತಾಯ್ತು? ಅವ್ನು ತಪ್ಪು ಉತ್ತರ ಕೊಡ್ತಾನೆ, ತಪ್ಪು ಅಂತ ಹೇಳಬಾರ್ದು, ಇದನ್ನು ಹೇಳಬಾರ್ದು. ಅವರೇ ತಿದ್ದುಕೊಂಡ್ರೆ ಸರಿ. ತಾನು ಅವನು ತಪ್ಪು ಸರಿ ಉತ್ತರ ಬರೆದುಬಿಟ್ಟು ತೊಗೊಳಕ್ಕೆ ಹೋಗಬಾರ್ದು. ಅದು ಇವನ ಉದ್ದೇಶ ಏನಿದ್ರೆ ಪಾಪ ಅವ್ರಿಗೆ ಸಹಾಯ ಅಂತ ಹೇಳಿದರೆ ಅಷ್ಟೇ, ಬೇರೆ ಮಾಡೋಂಗಿಲ್ಲ. ಸ್ವತೋ ದೋಷಲಯೋ ದೃಷ್ಟ ಆತ್ಮಾನಂ, ತನ್ನನ್ನು ಅನೇಕ ಅರ್ಥ ಇದೆ ಅದಕ್ಕೆ. ಫಸ್ಟ್ ಅರ್ಥ ಆತ್ಮನ ಆತ್ಮಾನಂ, ನಮ್ಮನ್ನು ನಾವೇ ಏನು ಮಾಡ್ಕೋಬೇಕು? ಫಸ್ಟು ನಮ್ಮ ಉದ್ಧಾರದ ಹಾದಿ ನಾವೇ ತಿಳ್ಕೊಬೇಕೆ ಹೊರತು ಬೇರೆಯವರಲ್ಲ. ನಾತ್ಮಾನಂ ಅವಸಾದಯೇ, ತನ್ನ ಕಡೆಗಣಿಸ್ಲಿಕ್ಕೆ ಹೋಗಬಾರ್ದು. ತನ್ನನ್ನು ತಾನು ತಾನೇ ಹಾಳು ಮಾಡ್ಕೊತ. ಇವತ್ತು ಯಾರೋ ಯಾವನು ಹುಡುಗ ಕ್ಲಾಸ್ ತಪ್ಪಿಸಿ ಕ್ರಿಕೆಟ್ ಮ್ಯಾಚ್ಗೆ ಹೋಗಿಬಿಟ್ಟ ಅಂತ ತಿಳ್ಕೊಬೇಡ. ಅವನು ಮೇಷ್ಟು ಮೋಸ ಹೋದ್ರು ಅಂತ ತಿಳ್ಕೊತಾರೆ. ತಾನೇ ಮೋಸ ಹೋಗಿರೋದು. ಯಾಕೆ? ಅವತ್ತಿನ ಪಾಠ ಪರೀಕ್ಷೆಯಲ್ಲಿ ಬಂದರೆ ಫೇಲ್ ಆಗೋದು ಇವರು ಬೇಸ್ಟ್ರಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ದುಷ್ಟರು ಅವರಿವ್ರನ್ನ ಕೊಲ್ಲೋದಿಲ್ಲ, ತಮ್ಮನ್ನೇ ಕೊಂದ್ಕೋತಾರೆ ಅಂತ ಹೇಳ್ತಾರೆ. ದುಷ್ಟರು ತಮ್ಮನ್ನೇ ಕೊಂದ್ಕೋತಾರೆ, ಇನ್ನೊಬ್ಬರನ್ನ ಕೊಂದ್ಕೊಳ್ಳೋದಿಲ್ಲ. ಜ್ಞಾನಿಗಳು ತಮ್ಮನ್ನು ಉದ್ಧಾರ ಮಾಡ್ಕೋತಾರೆ, ಅವ್ರನ್ನ ಬೈತಾರೆ, ತಾವು ನಿಜವಾಗ್ಲೂ ಹಾಳಾಗೋದು ತಾವು ಹಾಳಾಗ್ತಾರೆ. ಅರ್ಥ ಆಯ್ತಾ? ಆದರೆ ಯಾವಾಗಲೂ ಕೂಡ ನಮ್ಮ ಮನಸ್ಸನ್ನು ಪೂರ್ತಿ ಹತೋಟಿಯಲ್ಲಿ ಇಟ್ಕೊಂಡಿದ್ದರೆ, ನಮ್ಮ ಉದ್ಧಾರ ನಮ್ಮ ಕೈಲಿ ಅಂತ ಗೊತ್ತಾದರೆ ಆಗ ನೋಡಬೇಕು. ನಮ್ಮನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅದು ಸದ್ಧಾತು. ಧಾತುವಿಗೆ ಗತಿ, ವಿಶರಣ, ಅವಸಾದ ಅನೇಕ ಅರ್ಥಗಳು. ಆ ಅರ್ಥದಲ್ಲಿ ತೊಗೋಬೇಕೀಗ. ಆತ್ಮೈವ ಹಿ ಆತ್ಮನೋ ಬಂಧು, ನಿತ್ಯ ನಮಗೆ ಬಂಧು ಯಾರು? ನಾವೇ ಬಂಧು. ಫಸ್ಟ್ ಅರ್ಥ ಇದು, ಅಲ್ಲೇ ಫೈನಲ್ ಅಲ್ಲ, ಅದು ಮೊದಲ ಅರ್ಥ ಇದು. ಬಂಧುರಾತ್ಮ ಆತ್ಮನಸ್ತಸ್ಯ, ಬಂಧುರಾತ್ಮೈವ ರಿಪುರಾತ್ಮ, ನಮಗೆ ನಾವೇ ಮಿತ್ರ, ನಮಗೆ ನಾವೇ ಶತ್ರು. ನಮಗೆ ನಾವೇ ಮಿತ್ರ ಯಾವಾಗ? ನಮ್ಮ ಹಿತವನ್ನು ನೋಡಿಕೊಂಡು ಬದುಕಿದರೆ ನಮಗೆ ನಾವೇ ಮಿತ್ರರು. ಅದು ವಿರುದ್ಧ ನಡ್ಕೊಂಡು ನಮಗೆ ನಾವೇ ಶತ್ರು. ಯಾರೋ ಹಾಳು ಮಾಡಿದ್ದಲ್ಲ, ಯಾರು ಹಾಳು ಮಾಡಿದ್ದೋ? ತಾನೇ ಹಾಳು ಮಾಡಿಕೊಂಡು. ಆತ್ಮಹತ್ಯೆ ಇದ್ದಾಗ ಸೂಯಿಸೈಡಲ್ ಅಪ್ರೋಚ್ ಅಂತ ಕರಿತೇವಲ್ಲ, ಹಾಗೆ ಎಚ್ಚರ ಇರಬೇಕು. ಸ್ವಾರ್ಥ ಬೇರೆ. ಸ್ವಾರ್ಥ ನನಗೇ ಹಿತ ಆಗಬೇಕು, ಬೇರೆಯವ್ರಿಗೆ ಅದು ಸ್ವಾರ್ಥ. ಅರ್ಥ ಆಯ್ತಾ? ಈಗ ನನಗೆ ಒಳ್ಳೇದಾದ್ರೆ ಸಾಕು, ಹುಡುಗರು ಏನಾರು ಆಗಲಿ, ಆ ದೋಷ ಇರಬಾರ್ದು. ನಮಗೆ ಒಳ್ಳೇದಾಗಲಿ, ಇನ್ನೊಬ್ರು ನಮಗೆ ಒಳ್ಳೇದಾಗೇ ಆಗುತ್ತೆ, ಅದು ಬೇರೆ. ಅದಕ್ಕೆ ಹೇಳ್ತಾರೆ, ಜ್ಞಾನಿಗಳ ಸ್ವಾರ್ಥಿಗಳು ಯಾರೂ ಇಲ್ಲ. ಯಾಕೆ ಯಾವತ್ತೂ ಒಳ್ಳೇದೇ ಮಾಡ್ಕೋತಾರೆ. ಆ ಉದ್ದೇಶ ತಮಗೆ ಒಳ್ಳೇದಾಗಬೇಕು ಅಂತಲ್ಲ, ಇನ್ನೊಬ್ರು ಮಾಡೋಕ್ಕೆ ಆಟೋಮೆಟಿಕ್ ಒಳ್ಳೇದಾಗುತ್ತೆ. ಅದು ರೆಸಿಪ್ರೊಕೇಟ್ ಆಗುತ್ತೆ, ಇಮ್ಮಿಡಿಯೇಟ್ ರೆಸಿಪ್ರೊಕೇಟ್. ಇನ್ನೊಬ್ರು ಒಳ್ಳೇದು ಮಾಡೋಕ್ಕೆ ಹೊರಟಾಗ ಸ್ವತಃ ದೇವರು ನೇರ ಸಹಾಯ ಮಾಡ್ತಾರೆ. ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ, ತನಗೆ ತಾನೇ ಬಂದು ತನಗೆ ತಾನೇ ಶತ್ರು. ಆದ್ದರಿಂದ ಎಂದೂ ಕೂಡ ಇನ್ನೊಬ್ಬರ ಮೇಲೆ ನೀವು ಭಾರ ಹಾಕಿ ನಿಮ್ಮ ಉದ್ಧಾರ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಬೆಳಿಗ್ಗೆ ಪರೀಕ್ಷೆ ಇದೆ, ತಾನು ಹೇಳಬೇಕೀಗ. ಯಾರಿಗೋ ಹೇಳಿದ್ದ, ಅವನು ಹೇಳಿ ಉಳಿಸ್ಲಿಲ್ಲ, ಅವನು ಬೈದ್ರೆ ಉಪಯೋಗ ಇಲ್ಲ. ತಂದೆ ಜವಾಬ್ದಾರಿ ಸರಿ ಇಲ್ಲ. ಮೊದಲು ಹೇಳಿದ್ದು ಅವನಿಗೆ ಹೇಳಿದ್ದು ಮೊದಲನೇ ತಪ್ಪು. ಜವಾಬ್ದಾರಿಯನ್ನು ಕಂಡವನಿಗೆ ಹೇಳಿದರೆ ಅವನು ಇನ್ನೊಂತಾನೆ, ಉಪಯೋಗ ಇಲ್ಲ. ಮತ್ತು ಇಷ್ಟೆಲ್ಲ ಮಾಡಿದರೂ ಕೂಡ ಎಷ್ಟೋ ಸತ್ಯ ಅವಶ್ಯಂದಿರ್ತಾರಲ್ಲ, ಎದ್ಬಿಟ್ಟಿರ್ತಾರೆ ಆಗಲೇ. ಅವರು ಅರ್ಜೆಂಟ್ ಕೆಲಸ ಇದ್ದವರು ಎದ್ದುಬಿಟ್ಟಿರ್ತಾರೆ. ಕೇಳಿದರೆ ಅಕಸ್ಮಾತ್ ತಪ್ಪಿರೇ ಇರಲಿ ಅಂತ ಹೇಳಿರ್ತಾರೆ ಅಷ್ಟೇ. ಬಟ್ ವ್ಯವಸ್ಥೆ ಏನು ಮಾಡ್ಕೊಂಬಿಟ್ಟಿರ್ತಾರೆ ಆಗಲಿ. ಅಲಾರಾಮ್ ಇಟ್ಕೊಂಡು ಏನೋ ಒಂದು ಮಾಡ್ತಾರೆ. ಮತ್ತು ಇನ್ನೊಂದೇ ನಿಮಗೆ ಆ ರೀತಿ ಮಾಡಿದಾಗ ಹೆಸರು ಆಗೇ ಆಗುತ್ತೆ. ಯಾವ ಗಡಿಯಾರನೂ ಬೇಕಿಲ್ಲ, ಅಲಾರಾಮ್ ಬೇಕಿಲ್ಲ. ಬೆಳಿಗ್ಗೆ ಒಂದಕ್ಕೆ ಮೇಲೆ ಎರಡಕ್ಕೆ ಕೇಳಬೇಕು ಅಂದ್ರೆ ಹೇಳೋಕ್ಕೆ ಸಾಧ್ಯ. ಬನ್ನಿ, ದೇವರ ಅನುಗ್ರಹ ಮಾಡ್ತಾ. ಅದಕ್ಕೆ ಅದು ಮುಂದಿನ ಅರ್ಥ ಅದೇನೆ. ಮುಂದಿನ ಅರ್ಥ ಅದು ಬಂಧುರಾತ್ಮ ಆತ್ಮನಃ ತಸ್ಯ, ಅವನಿಗೆ ತಾನೇ ಬಂಧು. ನೇನ ಆತ್ಮೈವ ಆತ್ಮನಾಜಿತಃ,
ಯಾರು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ ಅವರಿಗೆ ಮನಸ್ಸು ಭಾರಿ ಬಂಧು. ಅನಾತ್ಮನಸ್ತು, ಯಾರ ಅಧೀನದಲ್ಲಿ ಮನಸ್ಸಿಲ್ಲ ಅವರಿವರು ಶತ್ರುಗಳಲ್ಲ. ಯಾರು ಶತ್ರು? ತನ್ನ ಮನಸ್ಸೇ ತನಗೆ ಶತ್ರು. ಅರ್ಥ ಆಯ್ತಾ? ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಯಾರು ಹೇಳ್ದ ಎಲ್ಲ ಮಲಗಿ ತಾನು ಮಲಗಿಬಿಟ್ಟ. ಇದು ಆತ್ಮದ್ರೋಹ ಅಷ್ಟೇ. ಅವ್ರು ಮಲಗಿದ್ದು ತಾನು ಮಲಗೋದಕ್ಕೆ ಕಾರಣ ಆಗಬಾರ್ದು. ಅವ್ರ ಕೆಲಸ ಬೇರೆ, ನಮ್ಮ ಕೆಲಸ ಬೇರೆ. ಬಸ್ಸಲ್ಲಿ ಕೂತವ್ರು ನಮ್ಮ ಸ್ಟಾಪ್ ಅಂತ ನಾವು ಹಿಡಿಬೇಕು, ಉಳಿದವನು ಯಾಕೆ ಹಿಡಿತಾನೆ? ನಮ್ಮ ಸ್ಟಾಪ್ ಅಂತ ನಾವು ಹಿಡಿಬೇಕು ಅಷ್ಟೇ ಹೊರತು ಅವ್ರು ಹಿಡಿದ ಹತ್ರ ಅವ್ರು ಹಿಡಿದು ನಾನು ಹಿಡಿದು ಬಿಟ್ಟೆ ಅಂತ ಹೇಳೋದು, ಅವ್ರ ಹತ್ರ ನಾನು ಹತ್ತಿದೆ ಎಂಬುದು ದಡ್ಡತನ. ನಮ್ಮ ಗುರಿ ನಮಗೆ ಗೊತ್ತಿರಬೇಕೆ ಹೊರತು ಯಾರಿಗಲ್ಲ, ಇನ್ನೊಬ್ಬರಿಗಲ್ಲ. ಅದಕ್ಕೆ ಹೇಳ್ತಾರೆ ನಮ್ಮ ಬಗ್ಗೆ ನಮಗೆ ಗೊತ್ತಿರೋಷ್ಟು ಬೇರೆಯವ್ರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಕೆಲಸ ತೊಗೊಳ್ತಾ ಇರ್ತಾರೆ ಅಂತ ತಿಳ್ಕೊಬೋಣ. ನಮಗೆ ಗೊತ್ತು ಅರ್ಹತೆ ಇಲ್ಲ ಅಂಥೇಳಿ ಏನು ಅನ್ಕೋಬೇಕಾಗ ಬಹುಶಃ ಹಿರಿಯರು ಅಂದ್ಕೊಳ್ಳೋಕೆ ಹೋಗಬಾರ್ದು. ಪಾಪ ಗೊತ್ತಿಲ್ಲದೆ ಹೇಳ್ತಾರೆ ಪಾಪ ಅಂತ ಹೇಳ್ಬಿಡು. ಗುಣ ಗೊತ್ತಿರುತ್ತೆ, ಗುಣ ಅವನಿಗೆ ಗೊತ್ತಿಲ್ಲ, ಹೇಳೋದಿಲ್ಲ. ತಂಟೆ ಅವನಿಗೆ ಗೊತ್ತಿಲ್ಲ ಅಷ್ಟು, ನಾವೇ ಯೋಚನೆ ಮಾಡೋಕೆ ಆ ಬಗ್ಗೆ. ಆ ಥರ ಇರಬೇಕು. ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದ. ಇವತ್ತು ಪಾಲಿಟಿಕ್ಸು ಗಿಲಿಟಿಕ್ಸ್ ಎಲ್ಲ ನೋಡಬೇಕು ಅಂತಿದ್ರೆ ನಮ್ಮಲ್ಲೇ ನೋಡಬೇಕು, ಬೇರೆಯಲ್ಲಿ ಹಾಗಿಲ್ಲ. ಅದರಲ್ಲಿ ಇಷ್ಟ ಇರಲಿ ಬಿಡಲಿ. ಕಾಲೇಜ್ಗಳೆಲ್ಲ ಇರುತ್ತಲ್ಲ, ಪ್ರೋಟೋಕಾಲ್ ತಪ್ಪದೆ ಫಾಲೋ ಮಾಡ್ತಾವೆ. ಅವ್ರು ಶತ್ರು ಆಗಿರ್ಬೋದು ಅವನು, ಆಗ ಮಾತ್ರ ಸರಿಯಾಗಿ ನಡ್ಕೊಂಡ್ಬಿಡ್ತಾರೆ. ಇಲ್ಲಿ ಹಾಗಲ್ಲ, ಎಕ್ಸ್ಪ್ರೆಷನ್ ತೋರಿಸ್ತಾರೆ, ಅದು ಇದಾಗೋದಿಲ್ಲ ಅಂತ. ಭಾರಿ ಅಂದರೆ ತಮಾಷೆ ಆಗುತ್ತೆ ನೋಡೋಕೆ ಹೊರಟ್ರೆ. ಅದರಿಂದಾಗಿ ಸಮಾಜ ಬೆಳೆಯೋಕ್ಕೆ ಸಾಧ್ಯತೆಯೇ ಇರೋದಿಲ್ಲ ಹಾಗೆ ಮಾಡ್ತಾರೆ. ಬಂಧು ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸ. ಈಗ ನೆಕ್ಸ್ಟ್ ಅರ್ಥ. ಈಗ ನಮಗೆ ಆಗ ಉದ್ಧಾರ ಮಾಡೋ ಶಕ್ತಿ ಇದ್ದು ಎಂದೋ ಉದ್ಧಾರ ಆಗಿಬಿಡ್ತಾ ಇದ್ವಲ್ಲ ಅಂತ ಕೇಳಿದರೆ, ಆತ್ಮನ ಪರಮಾತ್ಮನ ಅನಿಬೇಕು. ದೇವರನ್ನ ನಂಬಿ ಅನುಗ್ರಹದಿಂದ ನಾವು ಉದ್ಧಾರ ಆಗಬೇಕೆ ಹೊರತು ಬೇರೆ ಯಾರು. ನಮಗೆ ಕನೆಕ್ಷನ್ ಇದೆ, ನಮಗೆ ಡೈರೆಕ್ಟ್ ಕನೆಕ್ಷನ್ ದೇವರಿಗಿದೆ. ಪ್ರತಿಬಿಂಬ ದೇವರು, ನಾವು ಪ್ರತಿಬಿಂಬ. ಆದ್ದರಿಂದ ನಾವು ಎಲ್ಲಿ ಸೆಟ್ರೇಟ್ ಮಾಡ್ಕೋಬೇಕೀಗ? ಅನುಗ್ರಹ ಸಂಪಾದನೆ ಮಾಡಬೇಕು. ನಾತ್ಮಾನ ದೇವ್ರ ಬಗ್ಗೆ ಕಡೆಗಣಿಸಬಾರ್ದು. ದೇವರು ಕಡೆಗಣಿಸ್ತಾನೆ ಜಗತ್ತು ಬದುಕಿರೋದು ಇವತ್ತು. ಆತ್ಮೈವ ಹಿ ಆತ್ಮನೋ, ದೇವರಷ್ಟು ಬಂಧು ಯಾರೂ ಇಲ್ಲ. ತ್ವಮೇವ ಬಂಧುಶ್ಚ ಪಿತಾ ತ್ವಮೇವ. ಗೊತ್ತಾ ಶ್ಲೋಕ ಅದು? ತ್ವಮೇವ ಮಾತಾ ಚ ಪಿತಾ ತ್ವಮೇವ ನಾಣ್ಯದೈವಂ ನೈವ ಜಾನೇ ನ ಜಾನೇ. ಇದು ಸರಿಯಾದ ಮಾತು. ತ್ವಮೇವ ಮಾತಾ ಚ ಪಿತಾ ತ್ವಮೇವ. ತಾಯಿ ನೀನೇ, ತಂದೆ ನೀನೇ. ಕನ್ನಡದಲ್ಲೇ ಬರ್ತಿದ್ದಾರೆ. ತಂದೆ ನೀನೇ ನಗಷ್ಟ ತಾಯಿ ಇಂದಿರೇ ದೇವಿ ಅಂತ ಹೇಳ್ತಾರೆ. ಅದು ಅರ್ಥ ಮಾಡಿಕೊಂಡು ದೇವರಲ್ಲಿ ಆ ವಿಶ್ವಾಸ ಇಡಬೇಕು. ಲೋಕಬಂಧುರು ಲೋಕನಾಥ ವಿಷ್ಣು ಸಹಸ್ರನಾಮದಲ್ಲೇ ಇದೆ. ನಿಜವಾದ ಬಂಧು ಯಾರು ಅಂದರೆ, ಲೋಕ ಅಂದರೆ ಜನರಿಗೆ ಬಂಧು ಯಾರು? ಭಗವಂತನೇ ಬಂಧು. ಆಚಾರ್ಯ ಹೇಳಿದರು, ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಇವೆಲ್ಲ ಮಾತು ಅರ್ಥ ಆಗುತ್ತೆ. ಉಳಿದವ್ರಿಗೆ ಅರ್ಥ ಹೇಳೋದಿಲ್ಲ. ಗೀತೆಗೆ ಇದೊಂದೇ ಹೇಳೋದು. ಕೊನೆಗೆ ನೋಡೋದಕ್ಕೆ ಅದು ಇಂಪಾಸಿಬಲ್ ಅನಿಸುತ್ತೆ. ನಮಗೆ ಅಷ್ಟು ಗೊತ್ತಿದ್ದರೆ ನಾವೆಂದೋ ಉದ್ಧಾರ ಆಗ್ತಿದ್ವಿ ಅಂತ. ಅದು ಸರಿ, ಅದು ನಿಮ್ಮ ರೋಲ್ ಇದೆ ಎಂಬುದನ್ನು ಮರ್ತು ಬಿಡ್ತಾರೆ. ನಿಮ್ಮ ರೋಲ್ ಇದೆ, ಆ ರೋಲ್ ಪೂರ್ಣ ಆಗಬೇಕಾದ್ರೆ ದೇವರನ್ನು ಆಶ್ರಯಿಸಬೇಕು. ಹೌದು 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 ಎಲ್ಲ ದೇವರೇನೆ. ಅರ್ಥ ಏನು? ಎಲ್ಲರೊಳಗೆ ದೇವರಿದ್ದು ಮಾಡಿಸ್ತಾನೆ ಅಂತ ಅರ್ಥ. ಅದು ಯಾವ ತಾಯಿಗೂ ಯಾವ ತಂದೆಗೂ ತನಗೆ ಮಗು ಹುಟ್ಟುತ್ತೆ ಅಂತ ಹೇಳೋ ಶಕ್ತಿ ಇಲ್ಲ. ಗಂಡು ಅಂತ ಹೇಳೋ ಶಕ್ತಿ ಇಲ್ಲ, ಹೆಣ್ಣು ಅಂತ ಹೇಳೋದು ಯಾವುದೂ ಇಲ್ಲ. ಹೆಸರಿಗೆ ತಂದೆಯವನು ಅಷ್ಟೇ. ಆ್ಯಕ್ಚುಲಿ ಗೊತ್ತಿರೋದೆಲ್ಲ ಯಾರಿಗೆ? ದೇವರಿಗೆ ಅಷ್ಟೇ. ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇಲ್ಲದವ ದೇವರು ಏನಾಗ್ತಾನೆ? ಶತ್ರುವಾಗ್ತಾನೆ. ದುರ್ಯೋಧನಿಗೆ ಶತ್ರುವಾಗಿ ನಿಂತ. ನೀನು ಯುದ್ಧ ಮಾಡಬೇಡ ಅಂತ ಹೇಳ್ತಾ, ಗೊತ್ತಾಯ್ತು, ಮಾಡಿದವರು ಹೊರಿಸ್ತೀನಿ ಅಂತ ಹೇಳಿದ. ಅರ್ಜುನಿಗೆ ಮಿತ್ರನಾಗಿ ನಿಂತ, ಯುದ್ಧ ಮಾಡು ಅಂತ ಕನ್ವಿನ್ಸ್ ಮಾಡ್ದ. ಪ್ರಶ್ನೆ ಕೇಳು ಅಂತ ಹೇಳಿದ. ದುರ್ಯೋಧನಿಗೆ ಅಷ್ಟೆಲ್ಲ ಚಾನ್ಸ್ ಕೊಡಲಿಲ್ಲ. ಯಾಕೆ? ಅವ್ನಿಗೆ ಬೇಕೇ ಇಲ್ಲ ಫಸ್ಟ್ ಅವನಿಗೆ. ಅಂಥವ್ನಿಗೆ ಹೇಳಿ ಎಷ್ಟು ಬೇಕೋ ಅಷ್ಟು ಹೇಳಿದೆ, ಎಷ್ಟು ಹೇಳೋಕ್ಕೆ ಹೋಗಲಿಲ್ಲ. ಬರೀ ಪಾಠ ಮಾಡೋದು ಬೇರೆ, ಇನ್ವಾಲ್ವ್ಮೆಂಟಿಂದ ಪಾಠ ಮಾಡೋದು ಬೇರೆ. ಗುರುಕುಲದಲ್ಲಿ ಏನಾಗ್ತಿತ್ತು ಅಂದರೆ ಪೂರ್ತಿ ಅವ್ರದ್ದೇ ಜವಾಬ್ದಾರಿ. ತಂದೆ ತಾಯಿ 12 ವರ್ಷ ಬರ ಇಲ್ಲಿ ಮಧ್ಯೆ ಇವನು ಹೋಗೋದಿಲ್ಲ, ಅವ್ರು ಬರಬಾರ್ದು. ಇವನೇ ಎಲ್ಲ ತಾನೇ. ಆದ್ದರಿಂದಾಗಿ ಎಲ್ಲರನ್ನೂ ಎಷ್ಟು ಗಮನ ಕೊಟ್ಟು ನೋಡ್ತಿರ್ತಾರೆ ಅವರು ಅಂದರೆ ಸ್ವಂತ ತಮ್ಮ ಮಕ್ಕಳೇ ಇದ್ದಾಗ. ಅವರು ಹಾಗೇನೆ. ಆ ರೀತಿಯಾಗಿ ಅಟ್ಯಾಚ್ಮೆಂಟ್ ಜಾಸ್ತಿ ದಡಿಯುತ್ತದೆ. ಇದು ದೂರ ಇರೋ ಪ್ರಸಂಗ. ಅಂತೆವಾಸಿ ಅಂತ. ಅಂತೆವಾಸಿ ಅಂದರೆ ಏನು? ಹತ್ತಿರದಲ್ಲಿರೋರು, ಹತ್ತಿರದಲ್ಲೇ ಇದ್ದು ಓದಬೇಕಾದ್ರೆ. ನಾವು ರೆಸಿಡೆನ್ಷಿಯಲ್ ಸ್ಕೂಲ್ ಅಂತೀವಲ್ಲ ಹಾಗೆ, ಅಲ್ಲೇ ಇದ್ದು ಅಲ್ಲೇ ಓದೋದು. ಬಂದು ಓದೋದು ಬೇರೆ. ನಮ್ಮ ಇನ್ನೊಂದಿದೆ, ರೆಗ್ಯುಲರ್ ಬೇರೆ, ಎಕ್ಸ್ಟರ್ನಲ್ ಬೇರೆ ಇದೆ. ರೆಸಿಡೆನ್ಷಿಯಲ್ ಎಂಬುದು 100% ಸರಿ ಹೋಗುತ್ತೆ. ಇದು ಸ್ಕೂಲ್ ಕಾಲೇಜ್ ಹೋದರೆ ವರ್ಕಿಂಗ್ ಅವರ್ಸಲ್ಲಿ ಜೊತೆಗಿರ್ತಾರೆ. ಇದು ಆನ್ಲೈನಲ್ಲಿ ಇದ್ದು ಬಿಡ್ತಾನೆ. ಡಿಸ್ಟೆಂಟ್ ಆದಾಗ ಆನ್ಲೈನ್ ಆಗಿಬಿಡ್ತಾರೆ. ಅವ್ನ ಮುಖನೇ ನೋಡೋದ್ರಲ್ಲಿ ಹಾಗಿರ್ತಾರೆ. ಅಲ್ಲಿ ಮತ್ತೆ ಅವ್ನ ಕ್ವಾಲಿಟಿ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಪ್ರಿಫರೆನ್ಸ್ ಕೊಡಬೇಕಾದ್ರೆ ಇಬ್ಬರು ಅಪ್ಲೈ ಮಾಡಿದರೆ ಸೇಮ್ ಮಾರ್ಕ್ಸ್ ಇದ್ದರೆ ಯಾರಿಗೆ ಪ್ರಿಫರೆನ್ಸ್ ಕೊಡ್ತಾರೆ? ರೆಗ್ಯುಲರಿಗೆ ಕೊಡ್ತಾರೆ. ಯಾಕೆಂದರೆ ಅನುಭವ ಜಾಸ್ತಿ ಇರುತ್ತೆ, ಅವ್ರಿಗೆ ಇರೋದಿಲ್ಲ ಅಂತ. ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಬಂಧು, ಈ ಆತ್ಮ ಶಬ್ದ ಎಷ್ಟು ಉಪಯೋಗಿಸಿದ್ದಾರೆ ನೋಡಿ. ಆತ್ಮ 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 ಅಂತೇಳಿ. ಅವ್ರಿಗೆ ಗೊತ್ತಿರೋದು ಒಂದೇ ಆತ್ಮ.
ಆ ರೀತಿ ಅರ್ಥ ಬರೆದ್ರೆ ಅದು ಸ್ವಾರಸ್ಯ ಬರೋದಿಲ್ಲ. ಆಗ ಗೀತಾ ಇದು ಏನೂ ಅಲ್ಲ, ಅದಕ್ಕೆ ತಕ್ಕಂತೆ ಅರ್ಥ ಮಾಡಬೇಕು. ಬಂಧುರಾತ್ಮ ಆತ್ಮನಸ್ತಸ್ಯ ಏನ ಆತ್ಮೈವ ಆತ್ಮನಾಜಿತಃ. ಆತ್ಮೈವ ಪರಮಾತ್ಮನ ಗೆದ್ದು ಬಿಡಬೇಕು ಅಂತ ಹೇಳಿದ್ರು. ಅರೆ ಪರಮಾತ್ಮನ ಗೆಲ್ಲದ ಇದೇ ಮ್ಯಾಚು ಅಂತ ಹೇಳ್ತಾರೆ. ಪರಮಾತ್ಮನ ಗೆಲ್ಲಕ್ಕಾಗುತ್ತಾ ಅಂದರೆ ಭಕ್ತಿಯಿಂದ ಗೆಲ್ಲಬೇಕು. ಭಕ್ತಿಯಿಂದ ಗೆಲ್ಲಬೇಕೆ ಹೊರತು ಬೇರೆ ರೀತಿ ಅಲ್ಲ. ಒಗಟಿದ್ದಾಗಲ್ಲ. ಅನಾತ್ಮನಸ್ತು ಶತ್ರುತ್ವೇ ವರ್ತೇತ್ ಆತ್ಮೈವ ಶತ್ರುವತ್. ಯಾವಾಗ ನಾವು ದೇವರಿಗೆ ಶತ್ರು ಆದಾಗ ಲೆಕ್ಕ. ದೇವರ ಆರಾಧನೆ ಮಾಡದೆ ಹೋದರೆ ನಮಗೆ ನಾವೇ ಶತ್ರುವಾಗ್ತೇವೆ. ನಮ್ಮ ಉದ್ಧಾರ ಮಾಡೋ ದೇವರನ್ನೇ ವಿರೋಧ ಮಾಡ್ತಾ ಇದ್ದೇವೆ, ಸರಿ ಹೋಗೋದಿಲ್ಲ. ಅದಿಷ್ಟು ತುಂಬ ಅರ್ಥ ಇದೆ ಅಂತ ಹೇಳ್ತಾ ಇನ್ನೂ ಮುಂದೆ ಸ್ಟೆಪ್ ಹೋದರೆ, ಇನ್ನೂ ಮುಂದಿನ ಸ್ಟೆಪ್ಪಲ್ಲಿ ಆತ್ಮವನ್ನು ಗೆಲ್ಲಬೇಕು. ಆತ್ಮ ಅಂದರೆ ಮನಸ್ಸು. ಕೈಲಾಸವಾಸ ಗೌರೀಶ ರುದ್ರದೇವರ ಅನುಗ್ರಹ ಬೇಕು ಅಂತ ಅರ್ಥ. ಮತ್ತು ಅದಕ್ಕೆ ತಾರತಮ್ಯ ಜ್ಞಾನ ಬೇಕು. ಮುಡಿದ ಆಯಾ ಇಂದ್ರಿಯಗಳ ಅಭಿಮಾನಿ ದೇವತೆಗಳ ಜ್ಞಾನ ಬೇಕು. ಎಷ್ಟು ಬೆಳೀತಾ ಹೋಗುತ್ತೆ. ಕೊನೆಗೆ ಲಕ್ಷ್ಮೀನಾರಾಯಣರು ಅಲ್ಟಿಮೇಟ್ ನಾರಾಯಣ. ಈ ಕ್ರಮದಲ್ಲಿ ಹೋಗಬೇಕು. ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಬಂಧುರಾತ್ಮ ಆತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾಚಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತ್. ಆಚಾರ್ಯ ಇದಕ್ಕಿಂದು ಒಂದೇ ಅರ್ಥ ಹೇಳಿ ತುಂಬ ಕಡೆ ಅರ್ಥ ಹೇಳಿದ್ದಾರೆ. ಕೆಳಗೆ ಕೊಟ್ಟಿದೆ ಅದನ್ನೆಲ್ಲ ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳಿರೋ ಅರ್ಥ ಇದನ್ನೇ ಇಟ್ಕೊಂಡು ಅರ್ಥ ಹೇಳಿರ್ತಾರೆ. ಎಲ್ಲ ಸೇರಿಸ್ಕೋಬೇಕು. ಗೀತಾಭಾಷ್ಯ ಗೀತಾ ತಾತ್ಪರ್ಯ ಹೇಳಿರೋದು ಅಲ್ಲದೇ ಏಕಾಸ್ಕಂದ ಭಾಗವತ ತಾತ್ಪರ್ಯ ಮೊದಲಾದ ಅನೇಕ ಕಡೆಗೆ ಆಚಾರ್ಯರು ಗೀತಾ ಸಂಬಂಧದ ವಿಚಾರ ಬರೆದಿರ್ತಾರೆ. ಅದನ್ನು ಸೇರಿಸ್ಕೋಬೇಕು ಒಂದು ಕಡೆಗೆ. ಸಚ ಯೋಗಾರೋಹ ಪ್ರಯತ್ನೇನ ಕರ್ತವ್ಯ ಇತ್ಯಾಹ. ಭಾಷ್ಯದ ಆರಂಭ ಅದಕ್ಕೆ. ಸಚ ಯೋಗಾರೋಹ ಪ್ರಯತ್ನೇನ ಕರ್ತವ್ಯ. ಇವತ್ತು ಹಾರ್ಡ್ ಸ್ಟಡಿ ಅಂತ ಹೇಳಿದ್ರೆ ಹಾರ್ಡ್ ಸ್ಟಡಿ ಇದ್ದಾಗೆ ವಿಷಯ ಹಾರ್ಡ್ ಆದಷ್ಟು ಕೂಡ ಸ್ಟಡಿ ಇನ್ನೂ ಹಾರ್ಡ್ ಆಗಬೇಕು, ಇಲ್ಲೋರು ಆಗೋದಿಲ್ಲ. ಪ್ರಯತ್ನೇನ ಕರ್ತವ್ಯ ಇತ್ಯಾಹ. ಉದ್ಧರೇದಿತ್ಯಾದಿನ ಕಸ್ಯ ಬಂಧುರಾತ್ಮ ಇತಿ ಆಹ ಬಂಧುರಾತ್ಮೇತಿ. ಆತ್ಮ ಮನಃ, ಆತ್ಮ ಜೀವ, ಆತ್ಮ ಮನಃ, ಆತ್ಮ ಪರಮಾತ್ಮ, ಆತ್ಮ ರುದ್ರದೇವರು. ಇಷ್ಟೆಲ್ಲ ಅರ್ಥಗಳಿದೆ, ತಗೋಬೇಕು. ಇನ್ನು ಮಧ್ಯೆ ವಾಯುದೇವರಿದ್ದಾರೆ, ಅವರ ಆತ್ಮ. ನಮ್ಮ 24 ತಾಸು ಪ್ರತಿ ಇಂದ್ರಿಯ ಜೊತೆಗಿರೋದು ಅವರಾದ್ದರಿಂದ ವಾಯುದೇವರು ಬರಬೇಕು. ಅಷ್ಟು ಪರ ಅರ್ಥ ಮಾಡಬೇಕು ಅದನ್ನು. ಆತ್ಮನಃ ಜೀವಸ್ಯ ಆತ್ಮನ ಮನಸ್ಸ. ಲೋಟ ಕೊಟ್ಟರು ಹಾಲು ಕುಡಿ ಅಂದರು. ಲೋಟ ಬೇಕತ್ತ ಕೊಡ್ತಾರೆ, ಏನು ಮಾಡ್ತಾರೆ? ಒಳಗಿನ ತೊಗೋತಾರೆ. ಪಾತ್ರೆ ಒಳಗಿನ ತೊಗೋತಾರೆ ಹೊತ್ತಾನೆ. ಸೊ ಆ ವಸ್ತುವಿನ ಒಳಗೆ ತೊಗೋಬೇಕೀಗ. ಮನಸ್ಸಿನ ಒಳಗಿರೋದು ಯಾರು? ರುದ್ರದೇವರು. ಅವರೊಳಗಿರೋದು ಪ್ರಾಣದೇವರು, ಅವರೊಳಗಿರೋದು ನಾರಾಯಣ. ಈ ಕ್ರಮದಲ್ಲಿ ತೊಗೊಂಡ್ರೆ ಸರಿ ಹೋಗೋದು. ನೋಡೋದಕ್ಕೆ ಲೋಟ ಕೊಡ್ತಾರೆ ಅವರು, ಹಾಲು ತೊಗೊಳ್ಳಿ ಅಂತಾರೆ. ಲೋಟ ಹಾಲಲ್ಲ ಆ್ಯಕ್ಚುಲಿ. ಏನಿದೆ ಅದರಲ್ಲಿ? ಒಳಗೆ ಹಾಲಿದ್ದಕ್ಕೆ ಲೋಟ ಹಾಲು ಅಂತಾರೆ ಹೊರತು ಲೋಟ ತೊಗೊಂಡಿರುತ್ತೆ ಯಾರು ಕೊಡೋಲ್ಲ. ಲೋಟ ತೊಗೊಂಡಿರ್ತ ಕೊಡ್ತಾರಾ? ಕೊಡೋದು ಲೋಟ, ಹೇಳೋದು ಹಾಲು ಅಂತೇಳಿ. ಒಳಗೆ ಏನಿದೆ? ಹಾಲಿದೆ. ಅರ್ಥ ಆಯ್ತಾ? ಯಾವುದೋ ಒಂದು ತರ್ತಾರೆ ಪ್ಯಾಕಿಂಗು. ಒಳಗೆ ರಿಂಗ್ ಇದೆ ಅಂತೆ, ಅದು ರಿಂಗ ಮೇಲಿಂದ ಅಲ್ಲ, ಒಳಗೆ ರಿಂಗ್, ಒಳಗೆ ದೇವರಿದ್ದಾನೆ. ಆದ್ದರಿಂದ ಆ ಕಡೆ ಗಮನ ಕೊಟ್ಟು ಅರ್ಥ ಮಾಡಬೇಕು. ಆತ್ಮನಃ ಜೀವಸ್ಯ, ಜೀವನಿಗೆ ಮನಸ್ಸು, ಆಮೇಲೆ ಆತ್ಮ ಪರಮಾತ್ಮ ಎಲ್ಲ ಅರ್ಥ ಆಗುತ್ತೆ. ಆತ್ಮ ಎಂಬ ಶಬ್ದ ದೇವ್ರನ್ನ ಹೇಳುತ್ತೆ ಎಂಬುದಕ್ಕೆ ಎಲ್ಲಿದೆ ಪ್ರಮಾಣ? ದ್ಯುಶಬ್ದ, ದ್ಯೂ ಬಂತಲ್ಲ, ದ್ಯೂಭೂ ಆಯತನಂ ಸ್ವಶಬ್ದಾತ್ ಅಂತ ಕರೆದಿಲ್ಲ. ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ. ಆತ್ಮಶಬ್ದ ಮುಖ್ಯವಾಗಿ ದೇವರನ್ನು ಹೇಳುತ್ತಾದ್ದರಿಂದ ಅರ್ಥ ಮಾಡಲೇಬೇಕು. ಆತ್ಮನಃ ಒಂದಿಷ್ಟು ಅರ್ಥನ ಎಲ್ಲ ಅರ್ಥ ಒಂದೇ ಕಡೆ ಆಚಾರ ಹೇಳೋದಿಲ್ಲ, ಯಾಕೆ ಹೆವಿ ಆಗುತ್ತೆ ಅಂತೇಳಿ ಒಂದೊಂದೇ ಬಿಡಿಸ್ತಾರೆ. ಮನಃಪರಂ ಕಾರಣ ಮಾಮನಂತಿ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ. ವಿಷ್ಣು ಪುರಾಣದ ಮಾತದು. ಆಮೇಲೆ ಮುಂದೆ ಉದ್ಧರೇನ್ ಮನಸಾ ಜೀವಂ ನ ಜೀವ ಮಮಸಾದಯೇ ಜೀವಸ್ಯ ನ ಬಂಧುಸ್ಯ ಶತ್ರುಶ್ಚ ಮನ ಏವ ಚ ನ ಸಂಶಯ ಜೀವೇನ ಬುದ್ಧ್ಯಾ ಹಿ ಸದಾ ಮನೋಜಿತಂ ಯದಾ ಬಂಧು ಶತ್ರುರನ್ಯತ್ರಾತ್ಮ ಚಾಸ್ಯ ತಥೋ ಜಯೇದ್ ಬುದ್ಧಿಬಲೋ ನರಸ್ತದ್ದೇವೇ ಚ ಭಕ್ತ್ಯಾ ಮಧುಕೈಟಭಾರೌ ಇತ್ಯಾದಿ ಬ್ರಹ್ಮವೈವರ್ತೆ. ಅನಾತ್ಮನಃ ಅಜಿತಾತ್ಮನಃ ಪುರುಷಸ್ಯ ಅಜಿತಮನಸ್ಕಸ್ಯ ಸದಪಿ ಮನಃ ಅನುಪಕಾರಿ ಇತಿ ಅನಾತ್ಮ. ಸನ್ನಪಿ ಭೃತ್ಯೋ ಯಸ್ಯ ನ ಭೃತ್ಯಪದೇ ವರ್ತತೆ ಸ ಹಿ ಅಭೃತ್ಯಃ ತಸ್ಯ ಆತ್ಮ ಮನ ಏವ ಶತ್ರುವತ್ ಶತ್ರುತ್ವೇ ವರ್ತತೆ. ಅದಿಷ್ಟು ನಾಳೆ.